ಹೆಲೋ ಮಕ್ಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ಒಂದು ಹೊಸತ್ತು ಏನಂತ ಹೇಳಿದ್ರೆ, ನಾವಿವತ್ತು ಎರಡನೇ PUC ಅಂದ್ರೆ ಸೆಕೆಂಡ್ ಇಯರ್ PUCಯ ಬಯಾಲಜಿಯ ಒಂದು ಪಾಠ ಆದ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಅನ್ನ ಶುರು ಮಾಡ್ತಾ ಇದ್ದೇವೆ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ನೀವೀಗ ತಮ್ನೇಲ್ ನೋಡಿ ಇಲ್ಲಿಗೆ ಬಂದಿರ್ತೀರಿ ಅಂತ ನನಗೆ ಗೊತ್ತಿದೆ. ನಾವಿಷ್ಟರ ತನಕ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಕೇವಲ 6ರಿಂದ 10ರವರೆಗಿನ ಸಬ್ಜೆಕ್ಟ್ಗಳ ವಿಡಿಯೋಗಳನ್ನ ಹಾಕ್ತಾ ಇದ್ದೆವು. ಆದ್ರೆ ಈ ಸಲ ಒಂದು ಹೊಸ ಪ್ರಯತ್ನ ಮಾಡ್ಲಿಕ್ಕಿದ್ದೇನೆ. ಅದು ಬಯಾಲಜಿ ಮತ್ತು ಕೆಮಿಸ್ಟ್ರಿ, ಸಾಧ್ಯ ಆದ್ರೆ ಮ್ಯಾಥ್ಸ್, ಅದರ ವಿಡಿಯೋಗಳನ್ನ ನಾನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಇವತ್ತು ಎರಡನೇ PUC ಅಂದ್ರೆ ಸೆಕೆಂಡ್ PUC ಬಯಾಲಜಿಯ ಫಸ್ಟ್ ಪಾಠ ಆದ ರೀಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಅನ್ನ ಶುರು ಮಾಡ್ಲಿಕ್ಕಿದ್ದೇವೆ. ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ಅದರಲ್ಲಿ ಬರುವಂತಹದ್ದು ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳಿ. ಪ್ಲಾಂಟ್ಸ್ ಅಲ್ಲಿ ರೀಪ್ರೊಡಕ್ಷನ್ ಹೇಗಾಗ್ತದೆ, ಅದು ಮುಖ್ಯವಾಗಿ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಅಂದ್ರೆ ಹೂ ಬಿಡುವ ಸಸ್ಯಗಳಲ್ಲಿ ಯಾವ ರೀತಿಯಲ್ಲಿ ರೀಪ್ರೊಡಕ್ಷನ್ ನಡೀತದೆ ಅದರ ಬಗ್ಗೆ ನಾವು ಕಲಿಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಹೇಳುದಾದ್ರೆ ರೀಪ್ರೊಡಕ್ಷನ್ ಅಂದ್ರೆ ಏನು? ರಿಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಬರ್ತ್ ಟು ಯಂಗ್ ಒನ್ಸ್ ಅಲ್ವಾ, ಅಥವಾ ಆಫ್ ಸ್ಪ್ರಿಂಗ್ಸ್ ಆಫ್ ದಿಯರ್ ಸೇಮ್ ಕೈಂಡ್. ಒಂದೇ ರೀತಿ ಇರುವಂತಹ ಜೀವಿಗಳಿಗೆ ಜನ್ಮ ಕೊಡುವ ಒಂದು ಕ್ರಿಯೆಯನ್ನ ರೀಪ್ರೊಡಕ್ಷನ್ ಅಂತ ಹೇಳ್ತಾರೆ. ಈ ರೀಪ್ರೊಡಕ್ಷನ್ ಯಾಕೆ ಬೇಕು, ಏನಾಗ್ತದೆ ಒಂದು ವೇಳೆ ಸಂತಾನೋತ್ಪತ್ತಿ ಅಥವಾ ರೀಪ್ರೊಡಕ್ಷನ್ ಇಲ್ಲದಿದ್ರೆ ಏನಾಗ್ತದೆ? ಆ ಜೀವಿಗೆ ದೇ ಕೆನ್ ನಾಟ್ ಕಂಟಿನ್ಯೂ ದೇಯರ್ ವಾಟ್ ಎಕ್ಸಿಸ್ಟೆನ್ಸ್ ಅಲ್ವಾ. ಆ ಸ್ಪೀಶೀಸ್ ಕಂಟಿನ್ಯೂಟಿಗೆ ಏನಾಗ್ತದೆ, ಬ್ಯಾರಿಯರ್ ಉಂಟಾಗ್ತದೆ. ಈಗ ಒಂದು ವೇಳೆ ನೀವು ಯೋಚಿಸಿ, ರೀಪ್ರೊಡಕ್ಷನ್ ಸರಿಯಾದ ಕ್ರಿಯೆಯಲ್ಲಿ ನಡೀತಾ ಇದ್ರೆ ಈಗ ಕೂಡ ನಮ್ಮ ಭೂಮಿಯಲ್ಲಿ ಡೈನೋಸಾರ್ಸ್ ಇರ್ತಾ ಇತ್ತು ಅಲ್ವಾ. ಅದು ಎಕ್ಸ್ಟಿಂಕ್ಷನ್ ಆಯ್ತು, ಅದು ಹೇಗೆ ಏನು ಅಂತ ಹೇಳಿ ನಾವು ಕಲ್ತಿದ್ದೇವೆ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆದ್ರೆ ಕೂಡ ಒಂದು ವೇಳೆ ರೀಪ್ರೊಡಕ್ಷನ್ ತುಂಬಾ ಮರಿಗಳನ್ನ ಮಾಡುವ ಅಂತ ಏನಾದ್ರೂ ಕ್ರಿಯೆ ಇದ್ದಿದ್ರೆ ಈಗ ಕೂಡ ಭೂಮಿಯ ಮೇಲೆ ಏನಿರ್ತಾ ಇತ್ತು, ಡೈನೋಸಾರ್ಸ್ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಕಾಕ್ರೋಚ್ ಆಗಿನ ಕಾಲದಿಂದ ಕೂಡ ಕಾಕ್ರೋಚ್ ಇದೆ, ಈಗ ಕೂಡ ಕಾಕ್ರೋಚ್ ಇದೆ. ಅದು ನೋಡಿ ಎಕ್ಸ್ಟಿಂಕ್ಟ್ ಆಗ್ಲಿಲ್ಲ. ಯಾಕೆ? ಕಾಕ್ರೋಚ್ ತುಂಬಾ ಮೊಟ್ಟೆ ಇರ್ತದೆ, ತುಂಬಾ ಮರಿ ಮಾಡ್ತದೆ ಅಲ್ವಾ. ಸೊ ಅದೊಂದು ಕಾರಣ ಇರಬಹುದು, ಮತ್ತೆ ಬೇರೆ ಕಾರಣ ಕೂಡ ಇರಬಹುದು. ಅದಕ್ಕೆ ಕಾಕ್ರೋಚ್ ನ ಸರ್ವೈವಲ್ ಈಗ ಕೂಡ ಇದೆ, ಅದು ಈಗ ಕೂಡ ಭೂಮಿ ಮೇಲೆ ಜೀವಿಸ್ತಾ ಇದೆ. ಯಾಕೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಥಿಯರಿಗಳು ಇರಬಹುದು, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದ್ರೆ ಅದರ ಒಂದು ಸ್ಪೀಶೀಸ್ ನ ಕಂಟಿನ್ಯೂಟಿ ಆಗ್ಬೇಕಾದ್ರೆ ರಿಪ್ರೊಡಕ್ಷನ್ ಬೇಕು ಅಲ್ವಾ. ಸ್ಪೀಶೀಸ್ ಸರ್ವೈವ್ ವಿಚ್ ಹೆಲ್ಪ್ಸ್ species survive by producing offsprings through the asexual or sexual means. ರೀಪ್ರೊಡಕ್ಷನ್ ಅಲ್ಲಿ ಎರಡು ರೀತಿ ಇದೆ, ಒಂದು ಸೆಕ್ಷುವಲ್ ರೀಪ್ರೊಡಕ್ಷನ್, ಮತ್ತೊಂದು ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳಿ. ಈಗ ಮೊದಲಿಗೆ ನಾವು ಕಲಿತಾ ಇರುವುದು ಸೆಕ್ಷುವಲ್ ರೀಪ್ರೊಡಕ್ಷನ್ ನ ಬಗ್ಗೆ, ಮತ್ತೆ ನಾವು ಎಸೆಕ್ಷುವಲ್ ರೀಪ್ರೊಡಕ್ಷನ್ ನ ಬಗ್ಗೆ ಕಲಿಲಿಕ್ಕಿದ್ದೇವೆ. So what do you mean by sexual reproduction and asexual reproduction? Sexual reproduction is nothing but reproduce through the gametes ಅಲ್ವಾ. ಅಲ್ಲಿ ಏನಾಗ್ತದೆ, ಗ್ಯಾಮೆಟ್ಸ್ ಇನ್ವಾಲ್ವ್ ಆಗ್ತದೆ. ಯಾವುದ್ರಲ್ಲಿ? ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಗ್ಯಾಮೆಟ್ಸ್ ನ ಇನ್ವಾಲ್ವ್ಮೆಂಟ್ ಇದ್ರೆ ಅದನ್ನ ಏನಂತ ಹೇಳ್ತೇವೆ ನಾವು? ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ತೇವೆ. ಇಫ್ ದರ್ ಇಸ್ ನೋ ಗ್ಯಾಮೆಟ್ ಇಲ್ಲದಿದ್ರೆ ಅದನ್ನ ಏನಂತ ಹೇಳ್ತೇವೆ? asexual reproduction ಅಂತ ಹೇಳ್ತೇವೆ. This topic covers reproduction in plants and humans along with human reproductive health and ways to prevent the reproductive illness. ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತಹ, ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ರೋಗಗಳಿರಬಹುದು, ಅದರ ಬಗ್ಗೆ ಕೂಡ ಈ ಪಾಠ ಡಿಸ್ಕಸ್ ಮಾಡ್ತದೆ. ಮೊದಲಿಗೆ ಈ ಚಾಪ್ಟರ್ ಅಲ್ಲಿ, ಈ ಯೂನಿಟ್ ಅಲ್ಲಿ ಬರುವಂತಹ ಮೊದಲಿಗೆ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್. ಈಗ ಅದಕ್ಕಿಂತ ಹೋಗುವುದಕ್ಕಿಂತ ಮುಂಚೆ ಇಲ್ಲಿ ಒಂದು ಪಂಚನನ್ ಮಹೇಶ್ವರಿ ಅನ್ನೋರ ಬಗ್ಗೆ ಒಂದು ಕೊಟ್ಟಿದ್ದಾರೆ, ಒಮ್ಮೆ ಓದಿ ಬಿಡುವ. ಪಂಚನನ್ ಮಹೇಶ್ವರಿ ವಾಸ್ born in Jaipur, Rajasthan in November 1904. He studied in Allahabad where he earned his DSc degree and developed an interest in botany and plant morphology inspired by Dr. W. de John. He worked on embryology and introduced its use in plant classification. At the University of Delhi, he started the botany department. His work on test tube fertilization and intra-ovarian pollination became famous globally.
He contributed to school education by leading the creation of NCERT biology textbook for higher secondary schools in 1964 and was recognized with the prestigious fellowships for his work. ಇವರು ಪಂಚನನ್ ಮಹೇಶ್ವರಿ ಅನ್ನೋರು ಎಲ್ಲಿ ಹುಟ್ಟಿದ್ದು? ಜೈಪುರದಲ್ಲಿ. ಎಲ್ಲಿದು? ರಾಜಸ್ಥಾನಿದು. ಇವರು ಡಿಗ್ರಿ ಪಡೆದ ನಂತರ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಯಾವುದ್ರ ಬಗ್ಗೆ ಇವರಿಗೆ ಇವರ ಫೇವ್ರೆಟ್ ಸಬ್ಜೆಕ್ಟ್ ಹೇಳಿದ್ರೆ ಬಾಟನಿ. ಅಲ್ಲಿ ಕೂಡ ಪ್ಲಾಂಟ್ ನ ಎಂಬ್ರಿಯಾಲಜಿ ಬಗ್ಗೆ, ಆಯ್ತಾ? ಯಾವ್ದ್ರ ಎಂಬ್ರಿಯಾಲಜಿ ಬಗ್ಗೆ? ಪ್ಲಾಂಟ್ ನ ಎಂಬ್ರಿಯಾಲಜಿ ಬಗ್ಗೆ ಅವರು ಸ್ಟಡಿ ಮಾಡ್ತಾ ಇದ್ರು. ಅವರ ಏನು ಟೆಸ್ಟ್ ಟ್ಯೂಬ್ ಫರ್ಟಿಲೈಸೇಷನ್ ಅದು ಕ್ರಿಯೆ ಏನುಂಟು ನೋಡಿ, ಅದು ತುಂಬಾ ಫೇಮಸ್ ಆಯ್ತು. ಹಾಗಾಗಿ ಇವರ ಒಂದು ಕ್ರಿಯೆ ಅಂದ್ರೆ ಇವರು ಮಾಡಿದ ಒಂದು ಅಚೀವ್ಮೆಂಟ್ ಅನ್ನ ಏನು ಗುರುತಿಸಿ ನಮ್ಮ ಭಾರತ ಸರ್ಕಾರ ಅವರಿಗೆ ಕೆಲವೊಂದು ಅವಾರ್ಡ್ಗಳನ್ನ ಕೊಟ್ಟಿತ್ತು. ಮತ್ತೆ ಅವರಿಗೆ ಅಂದ್ರೆ PUC ಟೆಕ್ಸ್ಟ್ ಬುಕ್, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇವರ ಬಗ್ಗೆ ಮತ್ತೆ ಇವರ ಸ್ವಲ್ಪ ವರ್ಕ್ಗಳ ಬಗ್ಗೆ ಅವರಿಗೆ ಒಂದು ರೆಕಗ್ನಿಷನ್ ಮಾಡಿ ಏನ್ ಮಾಡಿತ್ತು, ಅವರ ಬಗ್ಗೆ ಇದೆ. ನಿಮ್ಗೆ ನೋಡಿರ್ಬೋದು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇವರ ಚಿತ್ರ ಇದೆ, ಮತ್ತೆ ಇವರು ಮಾಡಿದ ಏನು ಅಚೀವ್ಮೆಂಟ್ಸ್ ನ ಬಗ್ಗೆ ಇದೆ, ಕೊಟ್ಟಿದ್ದಾರೆ ಅಲ್ವಾ? ಅದವರಿಗೆ ಒಂದು ಸಂದ ಗೌರವ ಅಂತ ಹೇಳ್ಬೋದು. ಹಾಗಾದ್ರೆ ಈಗ ನಾವು ಡೈರೆಕ್ಟ್ ಆಗಿ ಪ್ಲಾಂಟಿಗೆ ಬರೋಣ. ಪ್ಲಾಂಟ್ಗಳು ನೀವು ನೋಡಿರ್ತೀರಿ ಅಲ್ವಾ? ನಾನು ತುಂಬಾ ಸಣ್ಣ ಲೆವೆಲಿಂದ ಹೇಳಲಿಕ್ಕೆ ಹೋಗುದಿಲ್ಲ, ಡೈರೆಕ್ಟ್ ಆಗಿ ನಾನು ಹೇಳ್ತೇನೆ. ಸೊ ಪ್ಲಾಂಟ್ ನೋಡಿರ್ತೀರಿ, ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ಭಾಗಗಳಿವೆ. ಯು ಹ್ಯಾವ್ ಅಬ್ಸರ್ವ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಅಂಡ್ ಯು ನೋ ದ ಫಂಕ್ಷನ್ ಆಫ್ ದಟ್, isn't it? Roots, you know what is the function of roots? Roots helps to absorb the water from the soil and minerals, isn't it? Then stem helps to transport water and food. Then a leaf helps in photosynthesis, isn't it? Then we have seen a flower. So flower has a most important process or life process in the plant life cycle. ಪ್ಲಾಂಟ್ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ಬೇಕಾದ್ರೆ ಫ್ಲವರಿಗೆ ಅದರದೇ ಆದ ಒಂದು ಮುಖ್ಯವಾದ ಒಂದು ಪಾತ್ರ ಇದೆ, ಆಯ್ತಾ? ರೋಲ್ ಇದೆ. ಅದು ಏನು ಅಂತ ಹೇಳಿದ್ರೆ ರಿಪ್ರೊಡಕ್ಷನ್. ದ ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಆರ್ಗನ್ ಆಫ್ ದ ಆಂಜಿಯೋಸ್ಪರ್ಮ್. ಆಂಜಿಯೋಸ್ಪರ್ಮ್ ಅಂದ್ರೆ ಏನು? ಹೂ ಬಿಡುವ ಸಸ್ಯಗಳು, ಆಯ್ತಾ? ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳ್ತೇವೆ ನಾವು, ಅಲ್ವಾ? ಆ ರಿಪ್ರೊಡಕ್ಷನ್ ಕರೆಕ್ಟ್ ಆಗಿ ಆಗ್ಬೇಕಾದ್ರೆ ಫ್ಲವರ್ ಬೇಕು. ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ಬೇಕಾದ್ರೆ ಏನು? ಫ್ಲವರ್ ಬೇಕು. ಸೊ ಫ್ಲವರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ angiosperms. They have aesthetic, ornamental and social and cultural significance. ನಾವು ಫ್ಲವರ್ಸ್ ಅನ್ನ ಬೇರೆ 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 ಕೆಲಸಗಳಿಗೆ ಉಪಯೋಗಿಸ್ತೇವೆ. ಅದನ್ನ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಮೆಡಿಸಿನಲ್ ವ್ಯಾಲ್ಯೂಗೆ ಕೆಲವೊಂದು ಫ್ಲವರ್ಸ್ ಅನ್ನು ಉಪಯೋಗಿಸ್ತೇವೆ. ಮತ್ತೆ ಏನಾದ್ರೂ ಒಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್, ಯಾರಾದ್ರೂ ವಿಶ್ ಮಾಡೋದಾದ್ರೆ ಗೌರವಾರ್ಥವಾಗಿ ಒಬ್ಬರಿಗೆ ನಾವು ಫ್ಲವರ್ ಕೊಟ್ಟು, ಅಥವಾ ಯಾರಾದ್ರೂ ಸತ್ತಾಗ ನೋಡಿ ಮರಣದ ಮೇಲೆ ಎಲ್ಲ ಹಾಕ್ತಾರೆ ಹಾಗೆ. ಮತ್ತೆ ಕೆಲವು ಫ್ಲವರ್ ಒಂದು ಫುಡ್ ಪ್ರಿಪೇರ್ ಮಾಡ್ಲಿಕ್ಕೂ ಉಪಯೋಗಿಸ್ತಾರೆ. ಯಾವುದು ಅಂತ ಹೇಳ್ಬೋದಾ? ಬನಾನದ ಫ್ಲವರ್ ಇದೆಯಲ್ಲ, ಅದನ್ನ ಫುಡ್ ಪ್ರಿಪೇರ್ ಮಾಡ್ತಾರೆ ಅಲ್ವಾ? ಸೊ ಫ್ಲವರ್ ಇಸ್ ಅ ಸಿಂಬಲ್ ಆಫ್ ಇಮೋಷನ್ಸ್ ಲೈಕ್ ಲವ್, ಅಫೆಕ್ಷನ್ ಅಂಡ್ ಸೆಲ್ಫ್ಲೆಸ್ನೆಸ್. ತಲೆಗೆ ಮುಡಿತಾರೆ ಹೆಣ್ಣು ಮಕ್ಕಳು ಅಲ್ವಾ? ಸೊ ಫ್ಲವರ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆನ್ಸ್, ವೈಡ್ಲಿ ಕಲ್ಟಿವೇಟೆಡ್ ಫಾರ್ ದಿಯರ್ ಆರ್ನಮೆಂಟಲ್ ಅಂಡ್ ಇಮೋಷನಲ್ ವ್ಯಾಲ್ಯೂ. ಅದನ್ನ ಬೆಳೆಸ್ತಾರೆ. ಅದಕ್ಕೆ ಯಾವುದಕ್ಕೆ? ದೇವರಿಗಾಗಿರ್ಬಹುದು, ದೇವರಿಗೆ ಹಾಕ್ಲಿಕ್ಕೆ, ಅಥವಾ ಇಕಾನಮಿಕ್ ವ್ಯಾಲ್ಯೂಗೋಸ್ಕರ ಅದನ್ನ ಹೆಚ್ಚು ಅಂದ್ರೆ ವೈಡ್ಲಿ ಕಲ್ಟಿವೇಟೆಡ್ ಅಂದ್ರೆ ಅದನ್ನ ಬೆಳೆಸಿ ಆದ್ರೂ ಅದನ್ನ ಫ್ಲವರ್ಸ್ ಅನ್ನ ಪಡಿತಾರೆ. ಆದ್ರೆ ಏನು ನಾವೀಗ ಕಲಿಯುವುದು ಅದಲ್ಲ. ಎಕಾನಮಿಕ್ ವ್ಯಾಲ್ಯೂ ಅಲ್ಲ, ಅಥವಾ ಸೋಷಿಯಲ್ ಸಿಗ್ನಿಫಿಕೆನ್ಸ್ ಅಲ್ಲ, ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಲ್ಲ. ಅದು ಪ್ಲಾಂಟ್ಗೆ ಯಾಕೆ ಬೇಕು ಫ್ಲವರ್? ಪ್ಲಾಂಟ್ಗೆ ಏನು ಉಪಯೋಗ ಫ್ಲವರ್ ಇಂದ? ಅದರ ಬಗ್ಗೆ ಕಲೀಲಿಕ್ಕಿದ್ದೇವೆ. ಮಾರ್ಫಾಲಜಿ ಇನ್ಕ್ಲೂಡ್ ಸೆಪಲ್ಸ್, ಪೆಟಲ್ಸ್, ಸ್ಟೆಮನ್ ಅಂಡ್ ಕಾರ್ಪಲ್ಸ್. ಫ್ಲವರ್ ನ ಪಾರ್ಟ್ಸ್ ನೋಡ್ಲಿಕ್ಕೆ ಹೋದ್ರೆ ಅದ್ರಲ್ಲಿ ಏನೆಲ್ಲ ಇದೆ? ಸೆಪಲ್ಸ್ ಇದೆ, ಪೆಟಲ್ಸ್ ಇದೆ, ಸ್ಟೇಮನ್ಸ್ ಇದೆ ಅಂಡ್ ಕಾರ್ಪಲ್ಸ್ ಇದೆ. ಇಂಟಗ್ರಲ್ ಟು sexual reproduction in plants. Understanding flowers helps in learning about the sexual reproduction in angiosperm. ಫ್ಲವರ್ ಅನ್ನ ಅರ್ಥ ಮಾಡಿಕೊಂಡ್ರೆ, ಅದರ ಭಾಗಗಳನ್ನ ಗುರುತಿಸಿಕೊಂಡ್ರೆ ನಮಗೆ ಫ್ಲವರ್ ಹೇಗೆ ರಿಪ್ರೊಡಕ್ಷನ್ಗೆ ಹೆಲ್ಪ್ ಆಗ್ತದೆ ಅನ್ನೋದನ್ನ ಹೇಳ್ಬಹುದು. ಈಗ ನೋಡಿ ಸ್ಟ್ರಕ್ಚರ್ ಆಫ್ ಫ್ಲವರ್. ಈಗ ನಿಮ್ಗೆ ಫ್ಲವರ್ ಕಾಣ್ತಾ ಇರ್ಬೋದಲ್ವಾ? ಒಮ್ಮೆ ನಾವು ಅದನ್ನ ಲೇಬಲ್ ಮಾಡುವ, ಲೇಬಲ್ ಇದೆ ಬಟ್ ಸ್ಟಿಲ್ once again just will recall.
ಸೊ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ರಿಸೆಪ್ಟೇಕಲ್ ಆಯ್ತಾ. ಈ ಭಾಗ ಯಾವುದು ಸೆಪಲ್ಸ್ ಕುತ್ಕೊಂಡ ಜಾಗ ಉಂಟಲ್ಲ ಅದನ್ನ ರಿಸೆಪ್ಟೇಕಲ್ ಅಂತ ಹೇಳ್ತಾರೆ. ಅದರ ಮೇಲೆ ಓವರಿ ಇದೆ. ಇಲ್ಲಿ ಸಣ್ಣ ಎಲೆಯ ರೀತಿ ಹಸಿರು ಬಣ್ಣದ್ದು ಗ್ರೀನ್ ಕಲರ್ ಏನಿರ್ತದೆ ನೋಡಿ ಅದು ಸೆಪಲ್ ಆಯ್ತಾ. ಸೆಪಲ್ ಮೇಲೆ ಓವರಿ ಅದನ್ನ ಪಿಸ್ಟಿಲ್ ಅಂತ ಹೇಳ್ತಾರೆ. ಪಿಸ್ಟಿಲ್ ಅಂತ ಹೇಳಿದ್ರೆ ಈ ಓವರಿ ಸ್ಟೈಲ್ ಸ್ಟಿಗ್ಮಾ ಮೇಲೆ ಕ್ರೌನ್ ಶೇಪ್ಡ್ ಸ್ಟಿಗ್ಮಾ ನೋಡಿ, ಈ ಭಾಗ ಕ್ರೌನ್ ಶೇಪ್ಡ್ ಸ್ಟಿಗ್ಮಾ ಅಲ್ವಾ. ಮತ್ತೆ ಇದು ಸ್ಟೈಲ್, ಕೆಳಗೆ ಓವರಿ ಇದೆ ಆಯ್ತಾ. ಮತ್ತೆ ಏನಿದೆ, ಇದನ್ನ ಬಿಟ್ಟು ನಿಮ್ಗೆ ಇನ್ನೊಂದು ಭಾಗ ಕಾಣ್ತಾ ಇರಬಹುದು, ಸ್ಟೆಮನ್ ಇದೆ. ಸ್ಟೆಮನ್ಗೆ ಏನೆಲ್ಲ ಇದೆ, ಮೇಲೆ ಆಂತರ್, ಯೆಲ್ಲೋ ಕಲರ್ ಆಂತರ್ ಇದೆ, ಕೆಳಗೆ ಏನಿದೆ ಒಂದು ವೈರ್ನ ರೀತಿ ಅಲ್ವಾ ಅಥವಾ ಟ್ಯೂಬ್ ನ ರೀತಿ ಫಿಲಮೆಂಟ್ ಇದೆ. ಇದು ಮುಖ್ಯವಾದ ಭಾಗ. ಈಗ ಒಮ್ಮೆ ಸ್ಟ್ರಕ್ಚರ್ ಆಫ್ ದ ಫ್ಲವರ್ ಗೆ ಬರುವ ಪಾರ್ಟ್ಸ್ ಲೇಬಲ್ಡ್ ಪೆಟಲ್, ಸೆಪಲ್ ಅಂದ್ರೆ ಸ್ಟೆಮನ್ ಅಲ್ಲಿ ಎರಡು ಭಾಗಗಳು, ಒಂದು ಫಿಲಮೆಂಟ್ ಮತ್ತು ಆಂತರ. ಪಿಸ್ಟಿಲ್ ಅಂತ ಹೇಳ್ತೇವೆ. ಪಿಸ್ಟಿಲ್ ಅಂತ ಹೇಳಿದ್ರೆ ಸ್ಟಿಗ್ಮಾ ಸ್ಟೈಲ್ ಓವರಿಯನ್ನ ಆಯ್ತಾ. SSOFA ಸ್ಟೆಮನ್ ಒಟ್ಟಿಗೆ ಫಿಲಮೆಂಟ್ ಮತ್ತು ಆಂತರ, ಪಿಸ್ಟಿಲ್ ಅಲ್ಲಿ ಸ್ಟಿಗ್ಮಾ ಸ್ಟೈಲ್ ಓವರಿ ಅನ್ನೋ ಭಾಗಗಳಿದೆ. Flowers are important for sexual reproduction in plants. So it helps in pollination, transfer of pollen from anther to stigma and fertilization. ಫ್ಲವರ್ ನ ಬಗ್ಗೆ ಕಲಿಯುವಾಗ ಇಷ್ಟೆಲ್ಲ ನಾವು ಪ್ರಾಸೆಸ್ ನ ಬಗ್ಗೆ ಕಲಿಲಿಕ್ಕಿದೆ. ಪಾಲಿನೇಷನ್ ಕಲಿಲಿಕ್ಕಿದೆ, ಫರ್ಟಿಲೈಸೇಷನ್ ಕಲಿಲಿಕ್ಕಿದೆ, ಮತ್ತೆ ಫ್ರೂಟ್ ಹೇಗಾಗ್ತದೆ ಅಂತ ಕಲಿಲಿಕ್ಕಿದೆ. ದ ಓವರಿ ಇನ್ ಅ ಫ್ಲವರ್ ಫಾರ್ಮ್ಸ್ ಅ ಸೀಡ್. ಫ್ಲೋರಿಸ್ಟ್ ಅಂತ ಹೇಳಿದ್ರೆ ಯಾರನ್ನು ನಾವು ಫ್ಲೋರಿಸ್ಟ್ ಅಂತ ಹೇಳ್ತೇವೆ ಗೊತ್ತುಂಟಾ? ಫ್ಲೋರಿಸ್ಟ್ ಅಂದ್ರೆ ಯಾರು? ಫ್ಲೋರಿಸ್ಟ್ ಅಂತ ಹೇಳಿದ್ರೆ ಯಾರನ್ನ ನಾವು ಹೇಳ್ತೇವೆ? ಪರ್ಸನ್ ಹೂ ಹ್ಯಾಸ್ ಆರ್ ವರ್ಕ್ಸ್ ಇನ್ ಅ ಶಾಪ್ ವೇರ್ ದ ಫ್ಲವರ್ಸ್ ಆರ್ ಸೋಲ್ಡ್. ಹೂ ಮಾರುವವನನ್ನ ನಾವು ಫ್ಲೋರಿಸ್ಟ್ ಅಂತ ಹೇಳ್ತೇವೆ. ಹೂ ಮಾರುವವನು ಆಯ್ತಾ. ಹೂ ಮಾರುವವನನ್ನ ಏನಂತ ಹೇಳ್ತೇವೆ? ಫ್ಲೋರಿಸ್ಟ್ ಅಂತ ಹೇಳ್ತೇವೆ ನಾವು ಆಯ್ತಾ. ಓಕೆ, ಈಗ ಅವನ ಕೆಲಸ ಬಗ್ಗೆ ನಮ್ಗೆ ಗೊತ್ತುಂಟು. ನಿಮ್ಗೆ ಬೇರೆ ಬೇರೆ ಹೂಗಳ ಬಗ್ಗೆ ಗೊತ್ತುಂಟು. ಒಮ್ಮೆ ನೆನಪು ಮಾಡಿಕೊಳ್ಳಿ, ನೀವು ಯಾವ್ದೆಲ್ಲ ಹೂಗಳನ್ನ ನೋಡಿದಿರಿ, ಅದರ ಆಕಾರ ಹೇಗಿದೆ, ಅದರ ಬಣ್ಣ ಹೇಗಿದೆ, ಬೇರೆ ಬೇರೆ ಬಣ್ಣದ್ದಾಗಿರ್ತದೆ. ಹೂಗಳು ಕೂಡ ಏನಾಗಿರ್ತದೆ? ಬೇರೆ ಬೇರೆ ಬಣ್ಣದ್ದಾಗಿರ್ತದೆ. ಅದು ಯಾಕೆ ಬೇರೆ ಬೇರೆ ಬಣ್ಣ ಇರ್ತದೆ? ಕೆಲವೊಂದು ಹೂಗಳಿಗೆ ಅದರದೇ ಆದ ಪರಿಮಳ ಇರ್ತದೆ. ಅದು ಯಾಕೆ? ಎಲ್ಲ ಹೂಗಳಿಗೆ ಒಂದೇ ರೀತಿ ಇರುವುದಿಲ್ಲ, ಯಾಕೆ? ಅದರ ಬಗ್ಗೆ ಎಲ್ಲವನ್ನ ನಾವು ಕಲೀಲಿಕ್ಕಿದ್ದೇವೆ, ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ. ಆದ್ರೆ ಈಗ ಒಮ್ಮೆ ಜಸ್ಟ್ ನಿಮಗೆ ಎಷ್ಟು ಗೊತ್ತಿದೆ ಹೂಗಳ ಬಗ್ಗೆ ಒಮ್ಮೆ ನೆನಪು ಮಾಡಿಕೊಳ್ಳಿ. ಓಕೆ, ಈಗ ನಾವು ಸ್ಟ್ರಕ್ಚರ್ಸ್ ಅದರ ಡಿಟೇಲ್ ಆಗಿ ಹೋಗುವುದಕ್ಕಿಂತ ಮುಂಚೆ ಫರ್ಟಿಲೈಸೇಷನ್ ಆಗ್ತದೆ ಅಂತ ಗೊತ್ತಿದೆ, ಪಾಲಿನೇಷನ್ ಆಗ್ತದೆ ಅಂತ ಗೊತ್ತಿದೆ. ಅದಕ್ಕಿಂತ ಮುಂಚೆ ಏನಾಗ್ತದೆ ಅಂತ ಹೇಳಿದ್ರೆ ಫ್ಲವರಿಂಗ್ ಪ್ರಾಸೆಸ್ ಆಗ್ಬೇಕು. ಫ್ಲವರ್ ಬರ್ಬೇಕಾದ್ರೆ ಒಂದು ಕ್ರಿಯೆ ನಡಿಬೇಕು. ಅದು ಹೇಗೆ ನಡೀತದೆ? ಈಗ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ ಅಲ್ಲಿ ಹೂ ಬರ್ಬೇಕಾದ್ರೆ ಇಟ್ ಡಿಸೈಡ್ಸ್ ಯಾವ ಭಾಗದಿಂದ ಬರ್ಬೇಕನ್ನೋದು ಕೂಡ ಡಿಸೈಡ್ ಆಗ್ತದೆ. ಮತ್ತೆ ಹೇಗೆ ಬರ್ತದೆ ಅನ್ನೋದು ಕೂಡ, ಯಾವ ಟೈಮಲ್ಲೇ ಅರಳಬೇಕು ಅನ್ನೋದು ಕೂಡ ಡಿಸೈಡ್ ಆಗ್ತದೆ. ಇದನ್ನ ಡಿಸಿಷನ್ ತಗೊಳ್ಳುವವರು ಯಾರು? ಪ್ಲಾಂಟ್ ಅಲ್ಲಿ ಯಾರು? ಪ್ಲಾಂಟಿಗೆ ಈಗ ನಮ್ಮ ದೇಹದಲ್ಲಿ ಏನಾದ್ರೂ ಕ್ರಿಯೆ ನಡಿಬೇಕಾದ್ರೆ ಅದರ ಡಿಸಿಷನ್ ಅನ್ನ ತಗೊಳ್ಳೋದು ಮೆದುಳು ಅಲ್ವಾ. ಸೊ ನಮ್ಮ ಪ್ಲಾಂಟ್ ಅಲ್ಲಿ ಮೆದುಳು ಇಲ್ಲ. ಹಾಗಾದ್ರೆ ಯಾರು? ಹಾರ್ಮೋನಲ್ ಅಂಡ್ ಸ್ಟ್ರಕ್ಚರಲ್ ಚೇಂಜಸ್ ಇನಿಷಿಯೇಟ್ ದ ಫ್ಲವರಿಂಗ್. ಆ ಸಸ್ಯಗಳಲ್ಲಿ ಆಗುವಂತಹ ಹಾರ್ಮೋನಲ್ ಬದಲಾವಣೆಗಳು ಏನಿದೆ ನೋಡಿ, ಮತ್ತೆ ಸ್ಟ್ರಕ್ಚರಲಿ ಚೇಂಜಸ್ ಏನಿದೆ ನೋಡಿ, ಅದು ಏನಾಗ್ತದೆ? ಫ್ಲವರ್ ಆಗುವುದನ್ನ ಡಿಸೈಡ್ ಮಾಡ್ತದೆ. ಫ್ಲೋರಲ್ ಪ್ರೈಮಾರ್ಡಿಯಲ್ ಫಾರ್ಮ್ಸ್ ಲೀಡಿಂಗ್ ಟು ಫ್ಲವರ್ಸ್. ಫ್ಲೋರಲ್ ಪ್ರೈಮಾರ್ಡಿಯಂ ಅಂತ ಹೇಳಿದ್ರೆ ಇದು ನೋಡಿ, ಈ ಜಾಗ ಕಾಣ್ತದ ಮೇಲೆ, ಈ ಚಿತ್ರದಲ್ಲಿ, ಮೊದಲ ಚಿತ್ರದಲ್ಲಿ ಈ ಜಾಗ ಕಾಣ್ತದ. ಈಗ ಇದು ಏನು ಬರ್ತಾ ಇದೆ ಅಂದ್ರೆ ಸಣ್ಣ ಒಂದು ಚಿಗುರು ಅಥವಾ ಬಡ್ ಫಾರ್ಮ್ ಆಗ್ತಾ ಉಂಟಲ್ವಾ. ಈ ಬಡ್ ಫಾರ್ಮ್ ಆಗುದಕ್ಕಿಂತ ಮುಂಚೆ ಆ ಜಾಗ ಏನಿದೆ ನೋಡಿ, ಅಲ್ಲಿ ಬಡ್ ಬರುವಂತಹ ಜಾಗ ನೋಡಿ, ಅದನ್ನ ಫ್ಲೋರಲ್ ಪ್ರೈಮಾರ್ಡಿಯಂ ಅಂತ ಹೇಳ್ತಾರೆ. ಆ ಜಾಗವನ್ನ ಏನಂತ ಹೇಳ್ತಾರೆ? ಫ್ಲೋರಲ್ ಪ್ರೈಮಾರ್ಡಿಯಂ ಅಂತ ಹೇಳ್ತಾರೆ. ಫಾರ್ಮೇಶನ್ ಆಫ್ ಇನ್ಫ್ಲಾರಸೆನ್ಸ್ ಅಂತ ಹೇಳಿದ್ರೆ ಹೀಗೆ ಒಂದು ಗೊಂಚಲಾಗಿ ಹೂ ಆಗ್ತದೆ. ಈಗ ಒಂದು ಹೂ ಬಂದ್ರೆ ಒಂದೇ ಹೂ ಆಗುದಿಲ್ಲ, ಅದ್ರಲ್ಲಿ 2, 3, 4 ತುಂಬಾ ಹೂ ಆಗ್ತದಲ್ವಾ. ಸೊ ಇನ್ಫ್ಲಾರಸೆನ್ಸ್ ಅಂತ ಹೇಳ್ತಾರೆ. ಬೇರ್ಸ್ ಆಫ್ ಫ್ಲೋರಲ್ ಬಡ್ಸ್ ಅಂಡ್ ಫ್ಲವರ್ಸ್. ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಹೂವಿನಲ್ಲಿ ಇರುವಂತಹ, ಈಗ ಹೂವಿನ ಬಗ್ಗೆ ಕಲ್ತ್ವಿ, ಹೂ ಬರುವುದಕ್ಕಿಂತ ಮುಂಚೆ ಏನಾಗ್ತದೆ ಅಂತ ಕಲ್ತ್ವಿ ಅಲ್ವಾ. ಹಾರ್ಮೋನಲ್ ಚೇಂಜಸ್ ಆಗ್ತದೆ, ಸ್ಟ್ರಕ್ಚರಲ್ ಚೇಂಜಸ್ ಆಗ್ತದೆ.
ಆ ಸಸ್ಯದಲ್ಲಿ ಬೆಳವಣಿಗೆಯಲ್ಲಿ ಬದಲಾವಣೆ ಆಗ್ತದೆ ಹೂ ಬರುವುದಕ್ಕಿಂತ ಮುಂಚೆ, ಆಯ್ತಾ. ಅನಂತರ ಹೂ ಬರ್ತದೆ, ಅನಂತರ ಇನ್ಫ್ಲಾರಸೆನ್ಸ್ ಬರ್ತದೆ, ಅನಂತರ ಏನಾಗ್ತದೆ, ಈಗ ಹೂ ಬಂತು, ಹೂವಿನಲ್ಲಿ 2 ಭಾಗಗಳಿವೆ. ಈಗ ನಾವು ಕಲಿತಾ ಇರುವಂತದ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ಆದ್ರಿಂದ ಹೂವಿನಲ್ಲಿ 2 ಭಾಗಗಳಿವೆ ಅಲ್ವಾ. ಹೂವಲ್ಲಿ ಕೂಡ 2 ರೀತಿಯ ಹೂಗಳಿವೆ, ಯೂನಿಸೆಕ್ಷುವಲ್ ಫ್ಲವರ್ ಅಂಡ್ ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳಿ ಅಲ್ವಾ. ನಮ್ಗೆ ಇದು ಗೊತ್ತಿದೆ. ಯೂನಿಸೆಕ್ಷುವಲ್ ಫ್ಲವರ್ ಅಂತ ಹೇಳಿದ್ರೆ ಎಕ್ಸಾಂಪಲ್ ಪಪಾಯ ಅಲ್ವಾ, ಕ್ಯೂಕುಂಬರ್, ಇದೆಲ್ಲ ಯೂನಿಸೆಕ್ಷುವಲ್ ಫ್ಲವರಿಗೆ ಎಕ್ಸಾಂಪಲ್. ಬೈಸೆಕ್ಷುವಲ್ ಅಂದ್ರೆ ಏನು, 2 ಭಾಗಗಳು ಕೂಡ, ಅಂದ್ರೆ ಸಸ್ಯದ ಮೇಲ್ ಅಂಡ್ ಫಿಮೇಲ್ ಪಾರ್ಟ್ಸ್ ಆರ್ ವಿಸಿಬಲ್ ಇನ್ ದ ಸಿಂಗಲ್ ಫ್ಲವರ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅ ಬೈಸೆಕ್ಷುವಲ್ ಫ್ಲವರ್. 2 ಭಾಗಗಳು ಕೂಡ ಒಂದೇ ಹೂವಿನಲ್ಲಿದ್ರೆ ಅದನ್ನ ಬೈಸೆಕ್ಷುವಲ್ ಫ್ಲವರ್ ಅಂತ ಹೇಳ್ತೇವೆ. ಉದಾಹರಣೆಗೆ ಹೈಬಿಸ್ಕಸ್ ಅಲ್ವಾ, ಹೈಬಿಸ್ಕಸ್ ಇಸ್ ಅ ವೆಲ್ ನೋನ್ ಬೈಸೆಕ್ಷುವಲ್ ಫ್ಲವರ್ ವಿಚ್ ವಿ ಆರ್ ಏಬಲ್ ಟು ಸಿ ಬೋತ್ ದ ಪಾರ್ಟ್ಸ್ ಅಲ್ವಾ. ಸೊ ಆ 2 ಭಾಗಗಳು ಯಾವುದು, ಒಂದು ಆಂಡ್ರೋಶಿಯಂ ಮತ್ತೊಂದು ಗೈನೇಶಿಯಂ, ಆಯ್ತಾ. ಗೈನೋಶಿಯಂ ಅಂತ ಹೇಳ್ತಾರೆ, ಆಂಡ್ರೋಶಿಯಂ ಮತ್ತು ಗೈನೋಶಿಯಂ. ಆಂಡ್ರೋಶಿಯಂ ಅಂತ ಹೇಳಿದ್ರೆ ಮೇಲ್ ಪಾರ್ಟ್ ಆಫ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ಗೈನೇಶಿಯಂ ಆರ್ ಗೈನೋಶಿಯಂ ಇಸ್ ಕಾಲ್ಡ್ ಆಸ್ ಅ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಆಯ್ತಾ. 2 ಭಾಗಗಳಿವೆ ಹೂವಿನಲ್ಲಿ, ಯಾವುದೆಲ್ಲ, ಆಂಡ್ರೋಶಿಯಂ ಮತ್ತು ಗೈನೋಶಿಯಂ. ಈಗ ನಾವು ಮೊದಲಿಗೆ ಕಲಿಯುವಂತಹದ್ದು ಆಂಡ್ರೋಶಿಯಂನ ಬಗ್ಗೆ, ಅಂದ್ರೆ ಯಾವುದ್ರ ಬಗ್ಗೆ, ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ನ ಬಗ್ಗೆ. ಈಗ ನಾವು ಡೀಪ್ ಆಗಿ ಹೋಗ್ತಾ ಇದ್ದೇವೆ, ಸ್ವಲ್ಪ ಜಾಸ್ತಿ ಕಿವಿ ಕೊಟ್ಟು ನೀವೀಗ ಕೇಳಬೇಕು ನನಗೆ, ಆಯ್ತಾ. ಸೊ ದ ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಆರ್ ಆಂಡ್ರೋಶಿಯಂ ಇಸ್ ನಥಿಂಗ್ ಬಟ್ ದ ಸ್ಟೆಮನ್. ಸಸ್ಯಗಳಲ್ಲಿ ಗಂಡು ಪ್ರಜನನ ಭಾಗ ಯಾವುದು, ಸ್ಟೆಮನ್ ಅಂತ ನಾವು ಹೇಳ್ತೇವೆ, ಕೇಸರ ಅಲ್ವಾ, ಕೇಸರ ಅಂತ ಹೇಳ್ತೇವೆ. ಇದು ಗಂಡು ಪ್ರಜನನ ಭಾಗ ಅಥವಾ ಸ್ಟೆಮನ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಸ್ಟೆಮನ್ composed of 2 main parts, one is filament and the other one is anther. ನಾನು ನಿಮ್ಗೆ ತೋರಿಸ್ತೇನೆ ನೋಡಿ, ಇದು ಫ್ಲವರ್. ಫ್ಲವರ್ ಅಲ್ಲಿ ಸ್ಟೆಮನ್ ನೋಡಿದ್ರೆ ಈ ರೀತಿ ಇರ್ತದೆ ನೋಡಿ, ಇದು ಚಿತ್ರ ನೋಡಿ, ಈ ಚಿತ್ರ ಇದು ಸ್ಟೆಮನ್ ಅಲ್ವಾ, ಹೀಗೆ ಇರ್ತದೆ. ಅದನ್ನ ಇನ್ನೊಮ್ಮೆ ನೋಡಿ, ಇದನ್ನ ಬಿಡಿಸಿ ನೋಡಿ, ಇದು 2 ಭಾಗ, ಇದು ಸ್ಟೆಮನ್, ಇದು ಚಿತ್ರ ಸ್ಟೆಮನ್ ಅದು. ಇದರಲ್ಲಿ 2 ಭಾಗಗಳಿದೆ, ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಫಿಲಮೆಂಟ್ ಅಂಡ್ ದ ಅದರ್ ಅಟ್ ದ ಟಾಪ್ ವಿ ಕ್ಯಾನ್ ಸಿ ದ ಆಂಥರ್, ಆಯ್ತಾ. ಆಂಥರ್ ಮತ್ತೆ ಏನಿದೆ, ಫಿಲಮೆಂಟ್ ಇದೆ, ಅದು ಸ್ಟೆಮನ್ ನ ಭಾಗಗಳು. ಈಗ ಇನ್ನೊಮ್ಮೆ ಹೋಗುವ. ದ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್ ಅಟ್ಯಾಚ್ ಟು ದ ಥಲಾಮಸ್ ಆಫ್ ದ ಪೆಟಲ್. ನೋಡಿ ಇಲ್ಲಿ ನೋಡಿ, ಪ್ರಾಕ್ಸಿಮಲ್ ಎಂಡ್ ಅಂತ ಹೇಳಿದ್ರೆ ಈ ಕೊನೆಯ ತುದಿಯಲ್ಲಿರುವ ಭಾಗ, ಇಲ್ಲಿ ಹೂವಿನ ಈ ಥಲಾಮಸ್ಗೆ ಏನಾಗಿರ್ತದೆ, ಅಂಟಿಕೊಂಡಿರ್ತದೆ, ಇದು ಹೀಗೆ ಅಂಟಿಕೊಂಡಿರ್ತದಲ್ವಾ, ಥಲಾಮಸ್ಗೆ ಅಂಟಿಕೊಂಡಿರ್ತದೆ. ಸೊ ಇದು ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫ್ಲವರ್ ಅಟ್ಯಾಚಸ್ ಟು ದ ವಾಟ್, ಥಲಾಮಸ್ ಆಫ್ ದ ಪೆಟಲ್. ಈಚ್ ಬೈಲೋಬ್ಡ್ ಆಂಥರ್ ಟಿಪಿಕಲಿ ಹ್ಯಾಸ್ 2 lobes. ಬೈಲೋಬ್ ಅಂತ ಹೇಳಿದ್ರೆ ಹೀಗೆ ನೋಡಿದೀರಾ, ಈ ಚಿತ್ರ ನೋಡಿ ನಿಮ್ಗೆ ಈಗ 2 ಭಾಗ ಆದ ಹಾಗೆ ಕಾಣುದಿಲ್ವಾ, ಅದು ಹೀಗೆ 2 ಭಾಗ ಆದ ಹಾಗೆ ಕಾಣುದಿಲ್ವಾ ನಿಮ್ಗೆ. ಸೊ ಇದನ್ನೇ ಹೇಳುದು ಬೈಲೋಬ್ಡ್ ಅಂತ ಹೇಳಿ. ಏನಂತ ಹೇಳ್ತೇವೆ ನಾವು, ಬೈಲೋಬ್. ಬೈಲೋಬ್ ಅಂತ ಹೇಳುದು ಯಾಕೆ, 2 ಭಾಗ ಆಗಿದೆ, ಅದಕ್ಕೆ ಇದನ್ನ ಬೈಲೋಬ್ ಅಂತ ಹೇಳ್ತಾರೆ. ಬೈಲೋಬ್, 2 ತಲೆಗಳಿದೆ, ಆಯ್ತಾ. ಸೊ ದಟ್ ಈಸ್ ದ ಬೈಲೋಬ್ಡ್ ಸ್ಟ್ರಕ್ಚರ್ ಆಫ್ ದ ಆಂಥರ್. And each lobes are made up of theca or theca. theca ಅಂತ ಹೇಳಿದ್ರೆ ಕ್ಯಾವಿಟಿ. ಈ ಚಿತ್ರದಲ್ಲಿ ನೋಡಿ, ಇದು ಫಿಲಮೆಂಟ್, ಇಲ್ಲಿ ಭಾಗ 1 ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಫಿಲಮೆಂಟ್, ಆಯ್ತಾ. ಸೊ ಇದು ಉಂಟಲ್ಲ ಪಾರ್ಟ್ 2 ಅಂತ ಹೇಳಿ ನಂಬರ್ 1 ಅಂತ ಹೇಳಿ ಕೊಟ್ಟಿದ್ದಾರೆ, ಅದು ತೀಕಾ. ತೀಕಾ ಅಂತ ಹೇಳಿದ್ರೆ ಏನು, ತೀಕಾ ಅಂತ ಹೇಳಿದ್ರೆ ಕ್ಯಾವಿಟಿ, ಖಾಲಿ ಜಾಗ ಏನಿದೆ ನೋಡಿ, ಅದನ್ನ ನಾವೇನಂತ ಹೇಳ್ತೇವೆ, ತೀಕಾ ಅಂತ ಹೇಳ್ತೇವೆ, ಆಯ್ತಾ. ತೀಕಾ. ದಿಸ್ ಮೇಕ್ಸ್ ದ ಆಂಥರ್ ಡೈಥೀಕಸ್, ಮೀನಿಂಗ್ ಇಟ್ ಹ್ಯಾಸ್ 2 thecae per lobe. ಯಾಕೆ ಹೇಳಿದ್ರೆ ಡೈಥೀಕಸ್, ಇದನ್ನ ತೀಕಾ present in the anther is called as a dithecus. Why it is called as a dithecus? Because it has a 2 theca. ಒಂದು ಲೋಬ್ ಅಲ್ಲಿ 2 ತೀಕಗಳಿವೆ, 2 ಜಾಗ ಇದೆ. ಹೀಗೆ ನೋಡಿ, ಖಾಲಿ ಕ್ಯಾವಿಟಿ, ಖಾಲಿ ಜಾಗವನ್ನ ಏನಂತ ಹೇಳ್ತಾರೆ, ತೀಕಾ ಅಂತ ಹೇಳ್ತಾರೆ. ಆ ಹೊಟ್ಟೆ ತರ ಏನಿದೆ ನೋಡಿ, ಅದನ್ನ ತೀಕಾ ಅಂತ ಹೇಳ್ತಾರೆ. ಒಂದು ಲೋಬಲ್ಲಿ 2 ತೀಕಗಳಿರ್ತದೆ. ಹಾಗಾದ್ರೆ 2 ಲೋಬಲ್ಲಿ ಎಷ್ಟಿದೆ, 4 ತೀಕಗಳಿರ್ತದೆ, ಆಯ್ತಾ. ತೀಕಾ
ಅರ್ಥ ಆಯ್ತು ಅಲ್ವಾ? ಓಕೆ, ತೀಕ ಅಂದ್ರೆ ಏನಂತ ಅರ್ಥ ಆಯ್ತು. The bilobed nature of an anther is very distinct in the transverse section of the anther. ಅಂದ್ರೆ ಇದು ಬೈಲೋಬ್ಡ್ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ? ಯಾಕೆ ಹೇಳಿದ್ರೆ ದೇರ್ ಇಸ್ ಅ ಟ್ರಾನ್ಸ್ಫರ್ಸ್ ಗ್ರೂವ್ ಇನ್ ಬಿಟ್ವೀನ್. ನೋಡಿ ಈ ಜಾಗ ನೋಡಿ, ನಡುವಲ್ಲಿ ಖಾಲಿ ಜಾಗ ಗ್ಯಾಪ್ ಇದೆ ಆಯ್ತಾ, ಇದು ಟ್ರಾನ್ಸ್ಫರ್ಸಲ್ ಗ್ರೂವ್ ಅಂತ ಹೇಳ್ತಾರೆ. ಟ್ರಾನ್ಸ್ವರ್ಸಲ್ ಗ್ರೂವ್, ಆ ಗ್ರೂವ್ ಇರುವ ಕಾರಣ, ಆ ಒಂದು ಜಾಗ ಗ್ಯಾಪ್ ಬಿಟ್ಟ ಕಾರಣ ಅದು ಏನಾಗ್ತದೆ, ಆಂಥರ್ ಬೈಲೋಬ್ಡ್ ಆಗಿದೆ. ಕೆಲವೊಮ್ಮೆ ಬೈಲೋಬ್ಡ್ ಇರುವುದಿಲ್ಲ ಆಯ್ತಾ, ಕೆಲವೊಮ್ಮೆ ಮೋನೋಲೋಬ್ಡ್ ಆಂಥರ್ ಕೂಡ ಇರ್ತದೆ. ಅಂದ್ರೆ 2 ಲೋಬ್ಗಳು ಇರುವುದಿಲ್ಲ, ಒಂದೇ ಲೋಬ್ ಖಾಲಿ ಹೀಗೆ ಇರ್ತದೆ ಮಾತ್ರ ಆಂಥರ್ ಆಯ್ತಾ. ಇದು ಮೋನೋಲೋಬ್ಡ್. ನಾವೀಗ ಕಲಿತಾ ಇರುವಂತಹದ್ದು ಬೈಲೋಬ್ಡ್ ಆಂಥರ್ನ ಬಗ್ಗೆ. ಓಕೆ, ಸೊ ಮೊನೋಲೋಬ್ಡ್ ಆಂಥರ್ ಕೂಡ ಇರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಓಕೆ, ದೆನ್ ದ ಆಂಥರ್ ಇಸ್ 4-sided ಆಯ್ತಾ, tetragonal structure consisting of 4 microsporangia located at the corners, 2 in each lobe. ಮೈಕ್ರೋಸ್ಪೊರಾಂಜಿಯಾ ಮತ್ತೆ ತೀಕದ ಡಿಫ್ರೆನ್ಸ್ ಏನು? ಬೋತ್ ಆರ್ ಸೇಮ್ ಆಯ್ತಾ. ತೀಕ ಮತ್ತು ಮೈಕ್ರೋಸ್ಪೊರಾಂಜಿಯಾ ಹೇಳಿದ್ರೆ ಪೋಲನ್ ಸ್ಯಾಕ್ ಅಂತ ಹೇಳ್ತಾರೆ. ಸಾರಿ ಪೋಲನ್ ಕ್ಯಾವಿಟಿಗೆ ಹೇಳುದು ತೀಕ ಆಯ್ತಾ. ಪೋಲನ್ ಸ್ಯಾಕ್ ಅಂತ ಹೇಳ್ತಾರಲ್ಲ, ಅದನ್ನ ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತಾರೆ. ಮೈಕ್ರೋಸ್ಪೊರಾಂಜಿಯಾ ಅಂಡ್ ಪೋಲನ್ ಸ್ಯಾಕ್ಸ್ ಆರ್ ದ ಸೇಮ್. ಆ ಖಾಲಿ ಜಾಗ, ಆ ಬ್ಯಾಗ್ ತರ ಇದೆ ನೋಡಿ, ಅದ್ರೊಳಗೆ ಮೈಕ್ರೋಸ್ಪೋರ್ಸ್ ಫಾರ್ಮ್ ಆಗ್ಬೇಕು, ಆ ಮೇಲ್ ಗ್ಯಾಮೆಟ್ ಫಾರ್ಮ್ ಆಗ್ಬೇಕು. ಆ ಖಾಲಿ ಜಾಗಕ್ಕೆ ಹೇಳುದು ತೀಕ, ಅದ್ರ ಒಳಗಿರುವ ಬ್ಯಾಗ್ ರೀತಿಯ ಒಂದು ಸ್ಟ್ರಕ್ಚರ್ ಇದೆಲ್ಲ, ಅದನ್ನ ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತಾರೆ. ಸೊ ಎಷ್ಟು ಮೈಕ್ರೋಸ್ಪೊರಾಂಜಿಯಾಗಳಿದೆ? 2 ಅಂದ್ರೆ 4 ಮೈಕ್ರೋಸ್ಪೊರಾಂಜಿಯಾಗಳಿದೆ. ಟೆಟ್ರಾಗೊನಲ್ ಅಂತ ಹೇಳಿದ್ರೆ 4 ಆಯ್ತಾ, 4 ಸ್ಪೊರಾಂಜಿಯಾಗಳಿದೆ. ನೋಡಿ ಇದು ಕಾಣ್ತದ, ಇದು ಈ ಖಾಲಿ ಜಾಗವೇ ತೀಕ, ಇದು ಸೆಕ್ಷನ್ ತೆಗೆದಂತಹದ್ದು ತೀಕ. ಈ ಬ್ಯಾಗ್ ಉಂಟಲ್ಲ, ಇಲ್ಲಿ ಹೀಗೆ ಕಾಣ್ತದೆ, ಇದ್ರಲ್ಲೊಳಗೆ ಮೈಕ್ರೋಸ್ಪೋರ್ಸ್ ಇದೆ. ಇದನ್ನ ಪೋಲನ್ ಸ್ಯಾಕ್ ಅಥವಾ ಮೈಕ್ರೋಸ್ಪೊರಾಂಜಿಯಾ ಅಂತ ಹೇಳ್ತಾರೆ ಆಯ್ತಾ. ಪೋಲನ್ ಸ್ಯಾಕ್ ಅಂತ ಹೇಳ್ತಾರೆ. ಎಷ್ಟು ತೀಕಗಳಿದೆ? 4 ತೀಕಗಳಿದೆ. ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇದೆ ಅಥವಾ ಪೋಲನ್ ಸ್ಯಾಕ್ ಇದೆ? 4 ಇದೆ. ಸೊ ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಟೆಟ್ರಾಗೊನಲ್ ಆಯ್ತಾ. ಟೆಟ್ರಾಗೊನಲ್ ಸ್ಯಾಕ್ ಅಂತ ಹೇಳಿದ್ರೆ 4. ಓಕೆ, ಮುಂದಕ್ಕೆ ಬರುವ. ಈಚ್ ತೀಕ ಜನರಲಿ ಕ್ಯಾರೀಸ್ 2 pollen sacs or microsporangia. Some anthers may not have the theca as well. This is because if the pollen sacs are not placed together, the formation of theca is disturbed. ಒಂದು ವೇಳೆ ಕೆಲವೊಂದು ಹೂಗಳಲ್ಲಿ ಈ ತೀಕ ಇರುವುದಿಲ್ಲ. ಯಾಕಿರುವುದಿಲ್ಲ? ಯಾಕೆ ಹೇಳಿದ್ರೆ ಪೋಲನ್ ಸ್ಯಾಕ್ಸ್ ಆರ್ ನಾಟ್ ಫಾರ್ಮ್ಡ್ ಟುಗೆದರ್, ಪ್ಲೇಸ್ಡ್ ಟುಗೆದರ್. ಒಂದೇ ಕಡೆಯಲ್ಲಿ ಪೋಲನ್ ಸ್ಯಾಕ್ಗಳು ಇಲ್ಲದ ಕಾರಣ ತೀಕ ಅಲ್ಲಿ ಏನಾಗ್ತದೆ, ತೀಕದ ಫಾರ್ಮೇಶನ್ ಆಗುವುದಿಲ್ಲ ಆಯ್ತಾ. ಫಾರ್ಮೇಶನ್ ಆಫ್ ತೀಕ will not takes place because of the disturbance. Why the process is disturbed? Because pollen sacs are not placed together ಆಯ್ತಾ. The outer cells of the theca forms the epidermis. ಈಗ ನೋಡಿ, ತೀಕದ ಬಗ್ಗೆ ಕಲಿತಿದ್ದೇವೆ. Epidermis, which is the single layer of cells that covers the flower. Below epidermis there are somatic cells that form the tapetum ಆಯ್ತಾ. tapetum ಅನ್ನೋ ಸೆಲ್ ಒಂದು ಲೇಯರ್ ಇದೆ. The tapetum supports the development of microspores into the mature pollen grains. Microsporangia ಆರ್ ದ ಪೋಲನ್ಸ್. ಓಕೆ, ನಾನು ನಿಮ್ಗೆ ಈಗ ಅದನ್ನ ತೋರಿಸ್ತೇನೆ, ಟಪೇಟಮ್ ಮತ್ತೆ ಲೇಯರ್ಸ್ ಅನ್ನ ತೋರಿಸ್ತೇನೆ. ನೋಡಿ, ಇದು ಆಂಥರ್ನ ಟೆಟ್ರಾಗೊನಲ್ ಸ್ಟ್ರಕ್ಚರ್ ಅಲ್ವಾ. ನೋಡಿ, ಔಟರ್ ಕವರ್ ಅನ್ನ ಎಪಿಡರ್ಮಿಸ್ ಅಂತ ಹೇಳುದು. ಔಟರ್ ಕವರ್ ಅನ್ನ ಏನಂತ ಹೇಳ್ತಾರೆ? ಎಪಿಡರ್ಮಿಸ್ ಅಂತ ಹೇಳ್ತಾರೆ. ಇನ್ನರ್ ಕವರ್ ಅನ್ನ ಎಂಡೋಥೀಶಿಯಂ ಅಂತ ಹೇಳ್ತಾರೆ. ಇನ್ನರ್ ಲೇಯರ್ ಅನ್ನ ಆಯ್ತಾ. ಒಳಗಿರುವಂತಹ ಲೇಯರ್ ಅನ್ನ ಟಪೀಟಮ್ ಅಂತ ಹೇಳ್ತಾರೆ. ಟಪೀಟಮ್ ಆಯ್ತಾ. ಟಪೀಟಮ್ನ ಕೆಲಸ ಏನು? ಇಟ್ ಪ್ರೊಟೆಕ್ಟ್ಸ್ ಆಯ್ತಾ. ಎಂತ ಕೆಲಸ ಏನು? ಟಪೀಟಮ್ನ ಕೆಲಸ ಏನಂತ ಹೇಳಿದೀನಿ? ಟಪೀಟಮ್ ಪ್ರೊಟೆಕ್ಟ್ಸ್ ದ ಡೆವಲಪ್ಮೆಂಟಲ್ ಸ್ಪೋರ್ಸ್. ಏನ್ ಮಾಡ್ತದೆ? ಇಟ್ ಪ್ರೊಟೆಕ್ಟ್ಸ್ ದ ಮೈಕ್ರೋಸ್ಪೋರ್. ಮೈಕ್ರೋಸ್ಪೋರ್ ಅನ್ನ ಪ್ರೊಟೆಕ್ಟ್ ಮಾಡುವ ಕೆಲಸವನ್ನ ಟಪೀಟಮ್ ಮಾಡ್ತದೆ ಆಯ್ತಾ.
Okay, this is about the layers. How many layers are there? There are 3 layers are there. Sorry, total there are 4 layers. One is epidermis, outer layer, and the one more is the middle layer, and the innermost layer is endothelium. And inside the endothelium, there is one more layer called as tapetum. What is the function of tapetum? It protects the microspores. ಏನ್ ಮಾಡ್ತದೆ? ಅದು ಮೈಕ್ರೋಸ್ಪೋರ್ ಅನ್ನ ಪ್ರೊಟೆಕ್ಟ್ ಮಾಡ್ತದೆ. ಇದನ್ನ ಬಿಡಿಸಿದ್ದಾರೆ ನೋಡಿ. ಈಗ ಇದು ಫುಲ್ ಆಯ್ತಾ, ಟೆಟ್ರಾಗೋನಲ್ ಶೇಪ್ ಅಂದ್ರೆ ಇದೊಂದು ಸಣ್ಣ ಒಂದು ಪಾರ್ಟ್ ನೋಡಿ. ಹೊರಗಿದ್ದು ಒಂದು ಲೇಯರ್ ಸೆಲ್ಸ್ ಮಾತ್ರ, ಅದು ಎಪಿಡರ್ಮಿಸ್. ಅದ್ರ ಒಳಗಿದ್ದು ಎಂಡೋಥೀಶಿಯಂ, ಮಿಡಲ್ ಒನ್. ಅನಂತರ ಬರುವಂತಹದ್ದು ಮಿಡಲ್ ಲೇಯರ್. ಅನಂತರ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್, ಅಂದ್ರೆ ಆ ಸೆಲ್ಸ್ ಮೈಟೋಟಿಕ್ ಡಿವಿಷನ್ ಆಗ್ಬೇಕು, ಮೈಕ್ರೋಸ್ಪೋರ್ ಫಾರ್ಮ್ ಮಾಡ್ಬೇಕು. ಮದರ್ ಸೆಲ್ MMC ಅಲ್ವಾ, ಮೈಕ್ರೋಸ್ಪೋರ್ ಮದರ್ ಸೆಲ್ ಹ್ಯಾಸ್ ಟು ಅಂಡರ್ಗೋ ಡಿವಿಷನ್ ಟು ಫಾರ್ಮ್ ಅ ಮೈಕ್ರೋಸ್ಪೋರ್ಸ್. ಅದ್ರ ಒಳಗೆ ನೋಡಿ ಟಪೀಟಮ್ ಲೇಯರ್ ಇದೆ. ಇದು ಟಪೀಟಮ್ ಲೇಯರ್, ಇದು ಪ್ರೊಟೆಕ್ಟ್ ಮಾಡ್ತದೆ ಯಾವ್ದನ್ನ? ಒಳಗೆ ಇರುವಂತಹ ಮೈಕ್ರೋಸ್ಪೋರ್ಗಳನ್ನ. ಅರ್ಥ ಆಯ್ತು? ಓಕೆ, ಮುಂದಕ್ಕೆ ಹೋಗೋಣ. ಈಗ ಮೈಕ್ರೋಸ್ಪೊರಾಂಜಿಯಾ ಆರ್ ದ ಪೋಲನ್ ಸ್ಯಾಕ್ಸ್ ಇನ್ ದ anther of flowering plants. Each theca or cavities of the anther has 2 pollen sacs or the microsporangia. The microsporangium produces microspores. When microspores are germinating, they give rise to male gametophytes. Male gametophytes. Microsporangia occurs in all vascular plants such as seed plants, spike mosses, aquatic ferns, etc. ಸ್ಪೊರಾಂಜಿಯಾ ಅನ್ನೋದು ಅಥವಾ ಮೈಕ್ರೋಸ್ಪೊರಾಂಜಿಯಾ ಅನ್ನೋದು ಸೆಲ್ಸ್ ಆಯ್ತಾ. ಇದು ಜರ್ಮಿನೇಟ್ ಆಗಿ ಏನಾಗಬೇಕು? ಮೇಲ್ ಗ್ಯಾಮೆಟೋಫೈಟ್ ಆಗಬೇಕು, ಮೇಲ್ ಗ್ಯಾಮೆಟೋಫೈಟ್ ಆಗಬೇಕು ಆಯ್ತಾ. ಈ ಮೈಕ್ರೋಸ್ಪೊರಾಂಜಿ ಅನ್ನೋದು ಎಲ್ಲಾ ರೀತಿಯ ವ್ಯಾಸ್ಕ್ಯುಲಾರ್ ಪ್ಲಾಂಟ್ ಗಳಲ್ಲಿ ಇರ್ತದೆ. ವ್ಯಾಸ್ಕ್ಯುಲಾರ್ ಪ್ಲಾಂಟ್ ಅಂದ್ರೆ ಏನು? ಯಾವ್ದ್ರಲ್ಲಿ ಝೈಲಮ್ ಫ್ಲೋಯಮ್ ಎಲ್ಲ ಇದೆಯೋ ಅದ್ರಲ್ಲಿ ಎಲ್ಲದ್ರಲ್ಲಿ ಕೂಡ ಈ ಏನಿರ್ತದೆ? ಮೈಕ್ರೋಸ್ಪೊರಾಂಜಿಯಾ ಆರ್ ಮೈಕ್ರೋಸ್ಪೋರ್ಸ್ ವಿಲ್ ಫಾರ್ಮ್ ಆಯ್ತಾ. ಅಂದ್ರೆ ಮೈಕ್ರೋಸ್ಪೋರ್ಸ್ ಇರುವಂತಹ ಅಂದ್ರೆ ವ್ಯಾಸ್ಕ್ಯುಲಾರ್ ಬಂಡಲ್ ಇರುವಂತಹ ಎಲ್ಲಾ ಪ್ಲಾಂಟ್ ಗಳಲ್ಲಿ ಮೈಕ್ರೋಸ್ಪೊರಾಂಜಿಯಾ ಇರ್ತದೆ, ಇನ್ಕ್ಲೂಡಿಂಗ್ ಹೈಯರ್ ಪ್ಲಾಂಟ್ಸ್ ಅಂಡ್ ದ ಸ್ಪೈಕ್ ಮಾಸಸ್ ಅಂಡ್ ದ ಅಕ್ವಾಟಿಕ್ ಫಾರ್ನ್ಸ್ ಅಲ್ಲಿ ಕೂಡ ಇರ್ತದೆ ಆಯ್ತಾ. ಓಕೆ, ಈಗ ನಾವು ಮುಂದಕ್ಕೆ ಹೋಗೋಣ. ಮೈಕ್ರೋಸ್ಪೊರಾಂಜಿಯಂ ಲೊಕೇಟೆಡ್ ಇನ್ಸೈಡ್ ದ ಆಂಥರ್ ನಮಗೆ ಗೊತ್ತಿದೆ. Each microsporangium is supported by or surrounded by a thick wall consisting of a multiple layer. ಅದನ್ನೇ ಈಗ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಎಪಿಡರ್ಮಿಸ್, ಇಟ್ ಇಸ್ ದ ಔಟರ್ ಪ್ರೊಟೆಕ್ಟಿವ್ ಲೇಯರ್. ಎಪಿಡರ್ಮಿಸ್ ಪ್ರೊಟೆಕ್ಟ್ ಮಾಡ್ತದೆ. ಎಂಡೋಡರ್ಮಿಸ್, ಎಂಡೋಥೀಶಿಯಂ ಇನ್ವಾಲ್ವ್ಡ್ ಡೆಹಿಸೆನ್ಸ್ ಆಂಥರ್ ಓಪನಿಂಗ್, ಅಂದ್ರೆ ಅದು ಓಪನ್ ಆಯ್ತಾ, ಅದು ಓಪನ್ ಆಗ್ತದಲ್ಲ, ಆಂಥರ್ ಓಪನ್ ಆಗುವಾಗ ಇದು ಹೆಲ್ಪ್ ಮಾಡ್ತದೆ. ಯಾವುದು? ಎಂಡೋಥೀಶಿಯಂ. ಮಿಡಲ್ ಲೇಯರ್ ಪ್ರೊವೈಡ್ ದ ಮೆಕ್ಯಾನಿಕಲ್ ಸ್ಟ್ರೆಂತ್, ಇದು ಸಪೋರ್ಟ್ ಕೊಡ್ತದೆ. ಯಾವುದು? ಮಿಡಲ್ ಲೇಯರ್. ಟಪೀಟಮ್ nourishes the developing pollen grains. Contain microspores mother cells that undergoes meiosis to produce a microspores. ಮಿಯೋಸಿಸ್ ರಿಯಾಕ್ಷನ್ ಆಗ್ತದೆ ಆಯ್ತಾ. ಮಿಯೋಸಿಸ್ ರಿಯಾಕ್ಷನ್ ಆಗುವಾಗ ಏನಾಗ್ತದೆ? ಸೆಲ್ಸ್ ಗಳೆಲ್ಲ ಡಬಲ್ ಆಗ್ತಾ ಹೋಗ್ತದಲ್ವಾ. ಸೊ ಆಗ ಏನಾಗ್ತದೆ? ಸೆಲ್ಸ್ ಗಳು ಡಬಲ್ ಆಗ್ತಾ ಹೋಗುವ ಹಾಗೆ ತುಂಬಾ 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 ಮೈಕ್ರೋಸ್ಪೋರ್ಸ್ ಬಿಡುಗಡೆ ಆಗ್ತದೆ. ಡಬಲಿಂಗ್ ಆಫ್ ಸೆಲ್ ಅಲ್ವಾ. ಓಕೆ, ಮೈಕ್ರೋಸ್ಪೋರ್ಸ್ ಡೆವಲಪ್ ಇಂಟು ಅ ಪೋಲನ್ ಗ್ರೇನ್ಸ್ ಥ್ರೂ ದ ಮೈಟೋಟಿಕ್ ಡಿವಿಷನ್. ಮೈಕ್ರೋಸ್ಪೋರ್ ಪೋಲನ್ ಗ್ರೇನ್ಸ್ ಹೇಗಾಗೋದು? ಮೈಟೋಟಿಕ್ ಡಿವಿಷನ್ ಆಗಿ ಆಗೋದು ಆಯ್ತಾ. ಮೈಕ್ರೋಸ್ಪೋರ್ಸ್ ಮರಿ ಮಾಡುದಂದ್ರೆ ಅದರ ಹೆಚ್ಚು ಮರಿಗಳನ್ನ ಮಾಡುದು ಮಿಯೋಸಿಸ್ ನ ಮೂಲಕ. ಮೈಕ್ರೋಸ್ಪೋರ್ ಪೋಲನ್ ಗ್ರೇನ್ ಆಗುದು ಮೈಟೋಸಿಸ್ ನ ಮೂಲಕ. ಓಕೆ, ಸೊ ಇದಿಷ್ಟು. ಮತ್ತೆ ನೋಡಿ ಸ್ಟ್ರಕ್ಚರ್ ಆಫ್ ದ ಪೋಲನ್ ಗ್ರೇನ್. ಈಗ ಮೈಟೋಸಿಸ್ ಎಂತ ಹೇಳುದು? ಮೈಕ್ರೋಸ್ಪೊರಾಂಜಿಯಂ ಇಂದ ಮೈಕ್ರೋಸ್ಪೋರ್ಸ್ ಫಾರ್ಮ್ ಆಯ್ತು, ಅದು ಡೆವಲಪ್ ಆಯ್ತು, ಏನಾಯ್ತು? ಮೈಟೋಟಿಕ್ ಡಿವಿಷನ್ ಆಯ್ತು, ಪೋಲನ್ ಗ್ರೇನ್ಸ್ ಆಯ್ತು. ಈಗ ಪೋಲನ್ ಗ್ರೇನ್ ಹೇಗಿರ್ತದೆ? ಪೋಲನ್ ಗ್ರೇನ್ ನ ಸೈಜ್ ಮತ್ತು ಶೇಪ್ ದೇ ಆರ್ ಸ್ಪೆರಿಕಲ್ ಇನ್ ಶೇಪ್, ರೌಂಡ್ ಆಗಿರ್ತದೆ ಪೋಲನ್ ಗ್ರೇನ್ಸ್. ಅದರ ಸೈಜ್ 25 to 50 millimeter ಇನ್ ಡಯಾಮೀಟರ್ ಆಯ್ತಾ. ತುಂಬಾ ಸಣ್ಣದಾಗಿರ್ತದೆ, 25 to 50 millimeter ಇನ್ ಡಯಾಮೀಟರ್. ಅದರ ವಾಲ್ ಹೇಗಿರ್ತದೆ? ವಾಲ್ ಸ್ಟ್ರಕ್ಚರ್ ಈಗ ನೀವು ಅದನ್ನ ನೋಡಿ ತೋರಿಸ್ತೇನೆ ನೋಡಿ. ಇದು ಔಟರ್ ವಾಲ್ ಇದೆ, ಅದನ್ನ ಎಕ್ಸೈನ್ ಅಂತ ಕರೀತಾರೆ. ಮತ್ತೆ ಇನ್ನರ್ ವಾಲ್ ಇದೆ, ಅದನ್ನ ಇಂಟೈನ್ ಅಂತ ಕರೀತಾರೆ ಆಯ್ತಾ. ಮತ್ತೆ ಏನ್ ಕಾಣ್ತಾ ಇದೆ ನಿಮ್ಗೆ? ಹೊರಗಿನ ಪೋರ್ ಕಾಣ್ತಾ ಇದೆ, ಮತ್ತೊಂದು ಜರ್ಮಿನೇಟಿವ್ ನ್ಯೂಕ್ಲಿಯಸ್ ಅಂತ ಇದೆ, ವೆಜಿಟೇಟಿವ್ ನ್ಯೂಕ್ಲಿಯಸ್ ಅಂತ ಇದೆ. ಈಗ ನೋಡುವ ಪೋಲನ್ ಗ್ರೇನ್ಸ್ ನ ಬಗ್ಗೆ ನೋಡುವ.
exine, the outer layer made up of ಸ್ಪೋರೋಪೊಲೆನಿನ್ ಅನ್ನೋ ಒಂದು ಇದರಿಂದ ಮಾಡಲ್ಪಟ್ಟಿದೆ. ಒನ್ ಆಫ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್. ಸ್ಪೋರೋಪೊಲೆನಿನಿಂದ ಯಾಕೆ ಮಾಡಲ್ಪಟ್ಟಿದೆ? ಯಾಕೆ ಹೇಳಿದ್ರೆ ಇದು ಯಾವುದೇ ಗಾಳಿ ಮಳೆ ಯಾವುದೇ ಟೆಂಪರೇಚರ್ಗೆ ಕೂಡ ಅದರ ಒಳಗಿರುವ ನ್ಯೂಕ್ಲಿಯಸ್ಗೆ ಡ್ಯಾಮೇಜ್ ಆಗಬಾರ್ದು. ಯಾಕೆ ಹೇಳಿದ್ರೆ ಫ್ಲವರ್ನ ನೆಕ್ಸ್ಟ್ ರಿಪ್ರೊಡಕ್ಷನ್ ಆಗೋದೇ ಆ ಒಂದು ಇದರಿಂದ ಅಲ್ವಾ. ಪೋಲನ್ ಗ್ರೈನ್ಸ್ ಇಲ್ಲದಿದ್ರೆ ರಿಪ್ರೊಡಕ್ಷನ್ ಆಗೋದಿಲ್ಲ, ಫರ್ಟಿಲೈಸೇಷನ್ ಆಗೋದಿಲ್ಲ. ಪಾಲಿನೇಷನ್ ಆಗ್ಬೇಕಾದ್ರೂ ಕೂಡ ಫರ್ಟಿಲೈಸೇಷನ್ ಆಗ್ಬೇಕಲ್ವಾ. ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಇದು ಸರಿ ಇರ್ಬೇಕಲ್ವಾ, ಪೋಲನ್ ಗ್ರೈನ್ ಸರಿ ಇರ್ಬೇಕು. ಸೊ ಸ್ಪೋರೋಪೊಲೆನಿನ್ ಅನ್ನೋ ಒಂದು ಮೆಟೀರಿಯಲ್ ನಿಂದ ಮಾಡಲ್ಪಟ್ಟಿದೆ. ಎಕ್ಸೈನ್ ಯಾವ್ದ್ರದ್ದು? ಪೋಲನ್ ಗ್ರೈನ್ಸ್ ಇದು. ಯಾಕೆ? ದೇ ಆರ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್. ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್. ಎಷ್ಟು ಟೆಂಪರೇಚರ್ಗೆ ಕೂಡ ಒಳಗಿದ್ದ ನ್ಯೂಕ್ಲಿಯಸ್ಗೆ ಏನು ಹಾಳಾಗುದಿಲ್ಲ. ಆಸಿಡ್ಸ್ ಅಂಡ್ ಆಲ್ಕಲಿ, ಅದ್ರ ಮೇಲೆ ನೀವು ಆಸಿಡ್ ಹಾಕಿದ್ರು ಏನಾಗುದಿಲ್ಲ, ಮತ್ತೆ ಬೇಸ್ ಹಾಕಿದ್ರು ಏನಾಗುದಿಲ್ಲ. ಜರ್ಮ್ ಪೋರ್ಸ್ ಅಂತ ಹೇಳಿದ್ರೆ ಇಲ್ಲಿ ಕಾಣ್ತದ ನೋಡಿ, ಜರ್ಮ್ ಪೋರ್ಸ್ ಕಾಣ್ತದಲ್ಲ, ಇದೇ ಜರ್ಮ್ ಪೋರ್ಸ್. ನಡುವಲ್ಲಿ ಸ್ವಲ್ಪ ಗ್ಯಾಪ್ ಇದ್ದ ಹಾಗೆ ಕಾಣ್ತದಲ್ವಾ, ಅದು ಆಯ್ತಾ. ವಾಟ್ ಈಸ್ ಜರ್ಮ್ ಪೋರ್? Areas in the exine where the sporopollenin is absent, allowing pollen tube emergence. ಈ ಜರ್ಮ್ ಪೋರ್ನ ಕೆಲಸ ಏನು? ಇದನ್ನ ಅಂಡರ್ಲೈನ್ ಮಾಡ್ತೇನೆ, ರೆಡ್ ಅಲ್ಲಿ ಅಂಡರ್ಲೈನ್ ಮಾಡ್ತೇನೆ ನೋಡಿ. ಈ ಜರ್ಮ್ ಪೋರ್ನ ಕೆಲಸ ಏನು? ಜರ್ಮ್ ಪೋರಲ್ಲಿ ಕೆಲವೊಂದು ಜಾಗಗಳಲ್ಲಿ, ಇದನ್ನೇ ಜರ್ಮ್ ಪೋರ್ ಅಂತ ಹೇಳುದು, ಕೆಲವೊಂದು ಜಾಗಗಳಲ್ಲಿ ಎಕ್ಸೈನ್ನ ಕೆಲವೊಂದು ಜಾಗಗಳಲ್ಲಿ ಸ್ಪೋರೋಪೊಲೆನಿನ್ ಇರುವುದಿಲ್ಲ. ಯಾವ್ದಿರುವುದಿಲ್ಲ? ಸ್ಪೋರೋಪೊಲೆನಿನ್ ಅನ್ನೋ ಒಂದು ಮೆಟೀರಿಯಲ್ ಇರುವುದಿಲ್ಲ. ಆಬ್ಸೆನ್ಸ್ ಆಫ್ ದ್ಯಾಟ್, ಸೊ ದೇರ್ ಇಸ್ ಅ ಥಿನ್ ಲೇಯರ್, ಆಯ್ತಾ, ಆಬ್ಸೆನ್ಸ್. ಸೊ ಅಲ್ಲಿಂದ ಏನಾಗ್ತದೆ? ಪೋಲನ್ ಟ್ಯೂಬ್ ಫಾರ್ಮ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ, ಆಯ್ತಾ. ಯಾವುದು? ಜರ್ಮ್ ಪೋರ್ಸ್. ಇಂಟೈನ್ ನ ಬಗ್ಗೆ ನೋಡುವ. ಇನ್ನರ್ ವಾಲ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಇದು ಕೂಡ ತುಂಬಾ ಗಟ್ಟಿದೆ ಅಲ್ವಾ. ಇಂಟೈನ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ನಿಂದ ಮಾಡಲ್ಪಟ್ಟಿದೆ, ಆಯ್ತಾ. ಯಾವುದು? ಇಂಟೈನ್. ಓಕೆ. ದೆನ್ ಸೆಲ್ಯುಲಾರ್ ಸ್ಟ್ರಕ್ಚರ್. ಸೈಟೋಪ್ಲಾಸಮ್ ಇದೆ, ಎನ್ಕ್ಲೋಸ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಅದಕ್ಕೆ ಹೊರಗೆ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಇಲ್ಲಿ ವೆಜಿಟೇಟಿವ್ ಸೆಲ್ ಮತ್ತು ಜರ್ಮಿನೇಟಿವ್ ಸೆಲ್ ಅಂತ ಇದೆ. ವೆಜಿಟೇಟಿವ್ ಸೆಲ್ ಇಸ್ ಲಾರ್ಜರ್, ಕಂಟೈನಿಂಗ್ ಅ ಫುಡ್ ರಿಸರ್ವ್ಸ್ ಅಂಡ್ ದ ಲಾರ್ಜ್ ಇರ್ರೆಗ್ಯುಲರಿ ಶೇಪ್ಡ್ ನ್ಯೂಕ್ಲಿಯಸ್. ನೋಡಿ, ಇಲ್ಲಿ ವೆಜಿಟೇಟಿವ್ ಸೆಲ್ ಅಂತ ಕಾಣ್ತದ, ಇಲ್ಲಿ ಕಾಣ್ತದೆ. ಇದು ಏನಿದೆ? ಇಲ್ಲಿ ಫುಡ್ ಪಾರ್ಟಿಕಲ್ಸ್ ಇದೆ, ಸ್ಟೋರ್ಡ್ ಫುಡ್. ಇದರಲ್ಲಿ ಏನಿರ್ತದೆ? ಸ್ಟೋರ್ಡ್ ಫುಡ್ ಇರ್ತದೆ ವೆಜಿಟೇಟಿವ್ ಪಾರ್ಟ್ ಅಲ್ಲಿ. ಮತ್ತೆ ನ್ಯೂಕ್ಲಿಯಸ್ ಇರ್ರೆಗ್ಯುಲರ್ ಶೇಪ್ ನ್ಯೂಕ್ಲಿಯಸ್ ಇರ್ತದೆ. ಆದ್ರೆ ಜನರೇಟಿವ್ ಲೇಯರ್ ಸೆಲ್ ಏನಿದೆ ನೋಡಿ, ಅಲ್ಲಿ ನೋಡಿ ಸ್ಮಾಲ್ ಸ್ಪಿಂಡಲ್ ಶೇಪ್ಡ್ ವಿತ್ ದ ಡೆನ್ಸ್ ಸೈಟೋಪ್ಲಾಸಮ್ ಅಂಡ್ ದ ನ್ಯೂಕ್ಲಿಯಸ್. ಇಲ್ಲಿ ಏನಿದೆ? ಸೈಟೋಪ್ಲಾಸಮ್ ಹೇಗಿದೆ? ಡೆನ್ಸ್ಡ್ ಇದೆ, ಡೆನ್ಸ್ಡ್ ಸೈಟೋಪ್ಲಾಸಮ್, ಆಯ್ತಾ. ಡೆನ್ಸ್ಡ್ ಸೈಟೋಪ್ಲಾಸಮ್ ಇದೆ. ನೆಕ್ಸ್ಟ್ ಪೋಲನ್ ಗ್ರೈನ್ ಮೆಚುರೇಷನ್. ಪೋಲನ್ ಗ್ರೈನ್ ಹೇಗೆ ಮೆಚೂರ್ ಆಗ್ತದೆ? ಅದಕ್ಕಿಂತ ಮುಂಚೆ ಇಲ್ಲಿ ಇದಾಯ್ತಲ್ಲ, ಇನ್ನೊಮ್ಮೆ ಹೇಳಬೇಕಾ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದ್ರೆ? ಎಕ್ಸೈನ್ ಮತ್ತು ಇಂಟೈನ್. ಔಟರ್ ಲೇಯರ್ ಇಸ್ ಎಕ್ಸೈನ್, ಇನ್ನರ್ ಲೇಯರ್ ಇಸ್ ಇಂಟೈನ್. ಎಕ್ಸೈನ್ is a protective layer which is made up of sporopollenin which helps to withstand with the temperature, acid and alkali, alva. Inner layer is made up of cellulose and pectin, and in between there is in the outermost layer, that is in the extine, there are some pores called as germ pores because their sporopollenin is absent, which helps to emerge the pollen tube during what? Fertilization. Okay, then there are two cells inside the pollen. Then one is vegetative cell and the other one is generative cell. Vegetative cell has a large irregular shaped nucleus and the generative cell has the spindle shaped dense cytoplasm with the nucleus. Okay, so that is about the structure of pollen grains. Then pollen grain maturation. ಯಾವಾಗ ಮೆಚೂರ್ ಆಗ್ತದೆ? In 60% of angiosperms ಶೆಡ್ ಪೋಲನ್ ಆಟ್ 2 celled ಸ್ಟೇಜ್. 2 ಸೆಲ್ಲಿನ ಸ್ಟೇಜ್ ಹೀಗೆ ಇರುವಾಗಲೇ ಏನಾಗ್ತದೆ? ಅದು ಬೀಳ್ತದೆ. ಪೋಲನ್ ಗ್ರೇನ್ಸ್ ಏನಾಗ್ತದೆ? ಮೆಚೂರ್ ಆಗ್ತದೆ ಮತ್ತೆ ಅದನ್ನು ಹಾರಿ ಹೋಗಿ ಅಥವಾ ಪಾಲಿನೇಷನ್ ಆಗ್ತದೆ. ಇನ್ ಅದರ್ ಸ್ಪೀಶೀಸ್ ದ ಜನರೇಟಿವ್ ಸೆಲ್ ಡಿವೈಡ್ಸ್ ಮೈಟೋಟಿಕಲಿ ಬಿಫೋರ್ ಶೆಡ್ಡಿಂಗ್, ಫಾರ್ಮಿಂಗ್ ದ 3 celled ಸ್ಟೇಜ್. ಅಂದ್ರೆ
ಜನರೇಟಿವ್ ಸೆಲ್ ಏನಿದೆ ನೋಡಿ, ಜನರೇಟಿವ್ ಸೆಲ್ ಎಲ್ಲಿದೆ, ಮೇಲಿದೆ ಅಲ್ವಾ, ಇದು ಎರಡು ಭಾಗ ಆಗ್ತದೆ. ಇದೆರಡು ಭಾಗ ಆಗ್ತದೆ, ಜನರೇಟಿವ್ ಸೆಲ್ ಎರಡು ಭಾಗ ಆಗ್ತದೆ, ಕೆಳಗೆ ವೆಜಿಟೇಟಿವ್ ಮೇಲೆ ಜನರೇಟಿವ್ ಸೆಲ್, ಹೀಗೆ 3 ಸೆಲ್ ಆಗುವಾಗ ಕೆಲವೊಂದು ಸ್ಪೀಶೀಸ್ ಅಲ್ಲಿ ಪಾಲಿನೇಷನ್ ಆಗ್ತದೆ. ಅಲರ್ಜಿಕ್ ರಿಯಾಕ್ಷನ್, ಪೋಲನ್ ಫ್ರಮ್ ಸರ್ಟನ್ species can cause the severe allergies and respiratory issues, asthma and bronchitis. Parthenium, carrot grass introduced in India through imported wheat, is a common cause of ಇದು ನೋಡಿದ್ದೀರಾ ಇದನ್ನ, ಪಾರ್ಥೇನಿಯಂ ಇದೊಂದು ವೀಡ್ ಪ್ಲಾಂಟ್ ಆಗಿದ್ರು ಕೂಡ ಏನಾಗ್ತದೆ, ಇದ್ರ ಹೂ ನೋಡಿ ಹಾಗಿದೆ, ಅದ್ರ ಪೋಲನ್ಸ್ ತುಂಬಾ ಹಾರಿ ಹೋಗ್ತದೆ ಗಾಳಿಯಲ್ಲಿ. ಕೆಲವರಿಗೆ ಇದರಿಂದ ಅಲರ್ಜಿ ಎಲ್ಲ ಆಗುವಂತಹದ್ದು ಹೆಚ್ಚು ಇದೆ, ಆಯ್ತಾ. ಅಲರ್ಜಿ ಆಗ್ತದೆ ಕೆಲವರಿಗೆ, ಬ್ರಾಂಕೈಟಿಸ್, ಅಸ್ತಮಾ ಎಲ್ಲ ಬರುವಂತಹದ್ದು ಇದೆ. ಯಾವ್ದ್ರಿಂದ? ಪಾರ್ಥೇನಿಯಂ ಅಥವಾ ಕ್ಯಾರೆಟ್ ಗ್ರಾಸ್ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಈಗ ಇಷ್ಟು ಮಾತ್ರವಾ? ಖಾಲಿ ಅಷ್ಟೇ ಪೋಲನ್ನ ಹೆಲ್ಪ್ ಇದರಲ್ಲಿ ಮಾತ್ರವಾದ, ಬೇರೆಯವರಿಗೆ ಯಾರಿಗೂ ಇದರಿಂದ ಹೆಲ್ಪ್ ಇಲ್ವಾ? ಇದೆ. ಹೇಗೆ ಇದೆ? ಪೋಲನ್ ಹ್ಯಾಸ್ ಅ ಹೈ ನ್ಯೂಟ್ರಿಟಿವ್, ಆಯ್ತಾ, ಅಂದ್ರೆ ನ್ಯೂಟ್ರಿಟಿವ್ ಇನ್ ಸ್ಟ್ರಕ್ಚರ್, ಅಂದ್ರೆ ಅದರಲ್ಲಿ ತುಂಬಾ ನ್ಯೂಟ್ರಿಷನ್ ಇದೆ ಪೋಲನ್ ಅಲ್ಲಿ. ಸೊ ಅದನ್ನ ಫುಡ್ ಸಪ್ಲಿಮೆಂಟ್ ಆಗಿ ಕೂಡ ಉಪಯೋಗಿಸ್ತಾರೆ, ಆಯ್ತಾ. ಯಾವ್ದನ್ನ? ಪೋಲನ್ ಅನ್ನ. ಮತ್ತೆ ಕೆಲವೊಂದು ಅಂದ್ರೆ ಅದರ್ ಕಂಟ್ರೀಸ್, ಔಟರ್ ಕಂಟ್ರೀಸ್ ಅಲ್ಲೆಲ್ಲ ಇದನ್ನ ಸಿರಪ್ ನ ಮೂಲಕ ಅಥವಾ ಟ್ಯಾಬ್ಲೆಟ್ಸ್ ರೂಪಾಂತರದಲ್ಲಿ ಇದನ್ನ ತಗೊಳ್ತಾರೆ. ಪೋಲನ್ ಕನ್ಸಪ್ಷನ್ ಇನ್ ಕ್ಲೇಮ್ ಟು ಎನ್ಹಾನ್ಸ್ ಪರ್ಫಾರ್ಮೆನ್ಸ್ ಆಫ್ ಅಥ್ಲೇಟ್ಸ್ ಅವರೆಲ್ಲ ಏನ್ ಮಾಡ್ತಾರೆ, ಇದನ್ನ ತಕೊಳ್ತಾರೆ, ಆಯ್ತಾ. ಎನರ್ಜಿ ಬರ್ತದೆ ಅವರಿಗೆ, ಎನರ್ಜಿ ಬೂಸ್ಟ್ ಆಗ್ತದೆ. ಮತ್ತೆ viability of pollen grains, after pollen being shed, pollen grains must land on the stigma, ಆಯ್ತಾ. ಇದು ಎಲ್ಲಿ ಹೋಗಿ ಬೀಳ್ಬೇಕು? ಸ್ಟಿಗ್ಮಾಕ್ಕೆ ಹೋಗಿ ಬೀಳಲೇಬೇಕು. ಬಿದ್ದಾಗ ಎಷ್ಟು ಸಮಯ ಮೇಲೆ ಇಡ್ತದೆ, ಎಷ್ಟು ಸಮಯ ತಗೊಳ್ತದೆ ಇದು ಜರ್ಮಿನೇಷನ್ ಆಗಿ ಫರ್ಟಿಲೈಸೇಷನ್ ಆಗ್ಲಿಕ್ಕೆ ಅಂತ ನೋಡುದಾದ್ರೆ, it has a high power which can withstand with the temperature and humidity. ಯಾಕೆ ಹೇಳಿದ್ರೆ ಎಕ್ಸೈನ್ ಅಲ್ಲಿ ಸ್ಪೋರೋಪೊಲೆನಿನ್ ಅಂತ ಇದೆ, ಸೊ ಅದು ಏನಾಗ್ತದೆ, ಎಷ್ಟು ಹೀಟ್ ಇದ್ರೂ ಕೂಡ ಅದು ಏನಾಗುದಿಲ್ಲ, ಆಯ್ತಾ. ಇನ್ ಸೀರಿಯಲ್ಸ್ ಅಲ್ಲಿ ಏನಾಗ್ತದೆ, ರೈಸ್ ವೀಟ್ ಅಲ್ಲೆಲ್ಲ ಪೋಲನ್ ಲೂಸಸ್ ದ ವಯಬಿಲಿಟಿ ವಿದಿನ್ 30 minutes. ಯಾವಾಗ ಹೋಗಿ ಸ್ಟಿಗ್ಮಾಕ್ಕೆ ಲ್ಯಾಂಡ್ ಆಗ್ತದೆ 30 minutes ಅಲ್ಲಿ ಅದೇನಾಗ್ತದೆ, ಹೋಗಿ ಇದಾಗ್ತದೆ, ಎಂತ ಆಗ್ತದೆ, ಫರ್ಟಿಲೈಸೇಷನ್ ಆಗ್ತದೆ. ಆದ್ರೆ ಕೆಲವೊಂದು ಸಸ್ಯಗಳಲ್ಲೆಲ್ಲ, ಲೆಗ್ಯುಮಿನೇಸ್ ಸಸ್ಯಗಳಲ್ಲಿ, ಸೊಲೆನೇಸಿಯ ಫ್ಯಾಮಿಲಿಗೆ ಬರುವಂತಹ ಸಸ್ಯಗಳಲ್ಲೆಲ್ಲ ಅದೇನಾಗ್ತದೆ ಅಂತ ಹೇಳಿದ್ರೆ ಕೆಲವು ತಿಂಗಳವರೆಗೆ ಮೇಲೆ ಇರ್ತದೆ, ಮತ್ತೆ ತುಂಬಾ ಪ್ರಾಸೆಸ್ ತುಂಬಾ ಲೇಟ್ ಆಗ್ತದೆ. ಮತ್ತೆ ಇದನ್ನ ನಾವು ಪ್ರಿಸರ್ವ್ ಮಾಡಬಹುದು, ಪೋಲನ್ ಅನ್ನ ನಾವು ಏನ್ ಮಾಡಬಹುದು, ಪ್ರಿಸರ್ವ್ ಮಾಡಬಹುದು. ಹೇಗೆ ಪ್ರಿಸರ್ವ್ ಮಾಡಬಹುದು? ಪೋಲನ್ ಗ್ರೇನ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಇಯರ್ಸ್ ಇನ್ ಲಿಕ್ವಿಡ್ ನೈಟ್ರೋಜನ್. ಯಾವ್ದ್ರ ಮೂಲಕ? ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಡ್ತಾರೆ. ಯಾವ್ದನ್ನ? ಪೋಲನ್ ಅನ್ನ. ಈಗ ಒಂದು ಒಳ್ಳೆ ಸಸ್ಯ ಅದು, ಆ ಸಸ್ಯದ ಪೋಲನ್ ಗ್ರೇನ್ಸ್ ನಮ್ಗೆ ನೆಕ್ಸ್ಟ್ ಗೆ ಬೇಕು, ಅದರಿಂದ ಸಸ್ಯ ಭರಿಸ್ಲಿಕ್ಕೆ, ಅದನ್ನ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಡ್ತಾರೆ. -196 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, -196 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಡ್ತಾರೆ. Stored pollen can be used in pollen banks similar to the seed banks for crop breeding programs. ಪೋಲನ್ ಬ್ಯಾಂಕ್ ಅಂತ ಮಾಡ್ತಾರೆ. ಈಗ ಬ್ಲಡ್ ಬ್ಯಾಂಕ್ ಇಲ್ವಾ ನಮಗೆ, ಹಾಗೆ ಪೋಲನ್ ಬ್ಯಾಂಕ್ ಅಂತ ಮಾಡಿರ್ತಾರೆ. ಅದರಲ್ಲಿ ಆ ಪೋಲನ್ಗಳನ್ನೆಲ್ಲ ಏನ್ ಮಾಡಿರ್ತಾರೆ, ಸ್ಟೋರ್ ಮಾಡಿ ಇಡ್ತಾರೆ. ಇದು ಅಗ್ರಿಕಲ್ಚರಲ್ ಫೀಲ್ಡ್ ಗಳಲ್ಲಿ ಅಥವಾ ರಿಸರ್ಚ್ ಸೆಂಟರ್ ಗಳಲ್ಲೆಲ್ಲ ಇರ್ತದೆ. ಇದು ಅರ್ಥ ಆಯ್ತಲ್ಲ. ಸೊ ಇದಿಷ್ಟು ಪೋಲನ್ ನ ಬಗ್ಗೆ ಇವತ್ತು ನಾವು ಕಲ್ತದ್ದು. ಖಾಲಿ ಆಂಡ್ರೋಶಿಯಂ ಪಾರ್ಟ್ ಅನ್ನ ಮಾತ್ರ ಕಲ್ತಿದ್ದೇವೆ, ಡಿಟೇಲ್ ಆಗಿ ಕಲ್ತ್ವಿ, ಆಯ್ತಾ. ಸೊ ನಿಮಗೆ ಪಾಠ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೇನೆ. ಪಾಠ ಇಷ್ಟ ಆದ್ರೆ ಇದನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನ ಶೇರ್ ಮಾಡಿ. ಅವ್ರಿಗೊಂದು ಹೆಲ್ಪ್ ಆಗ್ತದೆ. ಮನೆಯಲ್ಲಿ ಕುತ್ಕೊಂಡು ಫಸ್ಟ್ PUC ಇಂದ ಸೆಕೆಂಡ್ PUCಗೆ ಹೋಗುವವರು ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ ಸೆಕೆಂಡ್ PUC ಅಲ್ಲಿ ಒಳ್ಳೆ ಮಾರ್ಕ್ ತೆಗಿಲಿಕ್ಕೆ ಅಂತ ಹೇಳ್ತಾ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ, ನಿಮ್ಗೆ ಹೆಚ್ಚಿನ ವಿಡಿಯೋ ಬೇಕಾದ್ರೆ ಈ ಚಾನಲ್ಗೆ ನಿಮ್ಗೆ ಬಂದ್ರೆ ಸಿಗಬಹುದು ಮುಂದಕ್ಕೆ. ಸೊ ಅದಕ್ಕೋಸ್ಕರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಅನ್ನ ಏನ್ ಮಾಡಿ, ಪ್ರೆಸ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಶನ್, ನೆಕ್ಸ್ಟ್ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಸಿಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.